ಏನ್ ಸರ್ ಇನ್ನೂ ಬರ್ಲೇ ಇಲ್ಲ? ಅಲ್ಲ ರೀ, ನೀವ್ ಇವಾಗ್ಲೇ ಇಷ್ಟ್ ಲೇಟ್ ಆಗ ಬಂತು ಮ ಕ್ಯಾರೆಕ್ಟರ್ ನೋಡಿ ಅಲ್ಲಿ. ಓಹ್! ಸಾರಿ ಸರ್. ಆ, ಲೇಟ್ ಅ- ಆಗೋಯ್ತಾ? ಅಲ್ಲ ರೀ, ನಿಮ್ಗೆ ಹೇಳಿದ್ದು 11 ಗಂಟೆಗೆ. ಓಕೆ, ನೀವು 11:10ಕ್ಕೆ ಬರ್ತಾ ಇದ್ರ. ಅವರು ಹೋಸ್ಟ್ ಇದ್ ಮಾಡೋರು, ಆಂಕರ್ ಹಿಂಗ್ ಮಾಡೋರು ಬಂದ್ ಕೂತ್ಕೊಂಡೆ ಎದ್ದೋಗ್ಬಿಟ್ರಿ. ಓಹ್! ಐ ಆಮ್ ಸೋ ಸಾರಿ ಸರ್. ಮೆಟ್ರೋ ಒಂದ್ ಸ್ವಲ್ಪ ಲೇಟ್ ಆಗೋಯ್ತು. ಮೆಟ್ರೋನೇ ಲೇಟ್ ಆಯ್ತಾ? ಒಂದ್ ಮೆಟ್ರೋನೇ ನಿಮಿಷ ಲೇಟ್ ತಾಳಿ, ಮಾಡ್ಬಿಟ್ರು ಅವರು ಇವತ್ತು. ಇವರು ರಜನಿ ಅವ್ರಿಗೆ ಫೋನ್ ಮಾಡ್ತೀನಿ. ಎಲ್ಲೂ ಪಾಪ ಎಲ್ಲೋದ್ರ ಗೊತ್ತಿಲ್ಲ. ಶೋರ್. ಮೇಡಮ್, ಹಾಯ್ ಸತ್ಯ. ಹೀರೋ ಹಾಯ್. ಮತ್ತೆ ಹೀರೋಯಿನ್ ಬಂದಿದ್ದಾರೆ ಏನ್ ಮೇಡಮ್. ಸ್ವಲ್ಪ ಶೂಟಿಂಗ್ ಲೇಟ್ ಬಂದ್ಬಿಡಿ ಮೇಡಮ್ ಆಗಿದ್ದಕ್ಕೂ ಲೇಟಾ? ದಯವಿಟ್ಟು. ಲೇಟ್ ಆಗೋದು ಲೇಟ್ ಆಯ್ತು. ಓಕೆ ಮೇಡಮ್, ನಾನು ಹೇಳಿಲ್ವಾ ಇನ್ನು 10 ನಿಮಿಷ ಕಾಯಿಸ್ತಾರೆ. ಓಹ್! ಹ್ಮ್. ಕಾಫಿ ಗಿಫಿ ಕುಡಿದ್ರೆ ಹೆಂಗೆ? ಆ ಆಯ್ತು ಸರ್. ಕುಡಿದ್ರ? ಬ್ರೇಕ್‌ಫಾಸ್ಟೇ ನೀವು ರೀ? ಟಿಫನ್ ಮಾಡ್ಕೊಂಬಂದೆ. ಆಯ್ತು ಸರ್. ಟಿಫನ್ ಜೊತೆಗೆ ಕೋಡ್ಬಳೆ ತರ್ಲಿಲ್ಲ ನಮ್ಗೆ? ಇಲ್ಲ ಸರ್. ತರ್ಸಿ ಲೇಟಾಗಿ ಬಂದು ಕೋಡ್ಬಳೆ ಇಟ್ಕೊಂಬರ್ಬೋದಾಗಿತ್ತ? ಅವ್ರ ಹೋಸ್ಟ್ರಿಗೂ ಕೊಟ್ಟಿದ್ದು ಒಂದ್ ಸ್ವಲ್ಪ ಕೂಲ್ ಆಗಿ ಮಾಡ್ಬೋದಾಗಿತ್ತು. ಕರೆಕ್ಟು. ನಮಸ್ಕಾರ ನಮಸ್ಕಾರ ನಮಸ್ತೆ. ವೆಂಕಟ್, ನಮಸ್ಕಾರ ಸತ್ಯ, ನಮಸ್ಕಾರ ನಮಸ್ತೆ ಅಮರ್. ಹಲೋ, ಮ್ಯಾಮ್. ಹಲೋ ಮ್ಯಾಮ್. ಎಲ್ಲ ಇಂಟರ್ವ್ಯೂನಲ್ಲಿ ಏನೇನ್ ಮಾತಾಡ್ಬೇಕು ಅಂತ ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂಡಿದ್ದೀರಾ ತಾನೆ? ಅಲ್ಲ, ಮ್ಯಾಚ್ ಫಿಕ್ಸಿಂಗ್ ಆಗಿಲ್ಲ. ಇವ್ರು ಲೇಟಾಗಿ ಇವ್ರನ್ನ ಬಂದು ಲೇಟ್ ಹೊಗಳೋದು, ಆಯ್ತಲ್ಲ? ಅವ್ರು ಇವ್ರನ್ನ ಹೊಗಳೋದು ಎಲ್ಲ ಇಲ್ಲ, ಮಾಡ್ಕೊಂಡಿದ್ದೀರಾ ಆ ತಾನೆ? ಎಲ್ಲ ತರ ಕರೆಕ್ಟ್ ನೋ ಆಗಿ ಮ್ಯಾಮ್, ನಾವು ಹೊಗಳ್ಕೊಂಡ್ಬಿಡಿ. ಟೆನ್ಷನ್ ಅಲ್ಲೇ ಆಮೇಲಿಂದ ಇದ್ವಿ. ಇನ್ನು ಇವ್ರು ಇಲ್ಲ. ಅಮರ್ ಬೇರೆ ಬಂದಿರ್ಲಿಲ್ಲ. ನೀವು ಬೇರೆ ಬೇಜಾರಾಗ್ಬಿಟ್ರಿ ಇಲ್ಲ, ಅನ್ಕೊಂಡು. ನಾವು ಬೇಜಾರಾಗಿಲ್ಲ. ಬಟ್ ನಿಮಗೆ ಅವರು ಟೈಮ್ ಕೊಟ್ವಿ ಒಂದ್ ಸ್ವಲ್ಪ ಹಿಂದೆ ಕುತ್ಕೊಂಡು ಏನೇನ್ ಬೇಕು ಅದೇ. ಫಿಕ್ಸ್ ಮಾಡ್ಕೊಳ್ಳಿ ಅಂತ. ಆತರ ಅಯ್ಯೋ. ಸರಿ. ಬಟ್ ಏನು ನಾವು ಆತರ ಬಿಲ್ಡಪ್ಸ್ ಎಲ್ಲ ಏನು ಮಾತಾಡ್ಕೊಂಡಿಲ್ಲ ಮೇಡಮ್. ನಾವು ರೆಗ್ಯುಲರ್ ಹ್ಮ್. ಆಗಿ ನಾವು ಸೀನ್ ಅಲ್ಲಿ ಶಾರ್ಟ್ ಅಲ್ಲಿ ಹಿಂಗ್ ಕಿಚ್ಚಾಡ್ಕೊಂತೀವಿ ನೀವ್ ಇನ್ನ ಸ್ವಲ್ಪ ಕಿತ್ತಾಡ್ಕೊಂತೀವಿ. ಟೈಮ್ ಕೊಟ್ರೆ ನಾವು ಮ್ಯಾಚ್ ಫಿಕ್ಸಿಂಗ್ ಮ್ಯಾಚ್ ಮಾಡ್ಕೊಂಡ್ಬಿಡ್ತೀವಿ ಮಾಡ್ಕೋಬಹುದು. ಫಸ್ಟ್. ಕ್ವಶನ್ ಕೇಳ್ತೀರಾ ಅಂತ ಹೇಳಿ. ಸರಿ, ಆ ಶುರು ಮಾಡೋಣ. ಕ್ಯಾರೆಕ್ಟರ್‌ಗೆ ಬರುತ್ತೆ ಶೂರ್ ಅಲ್ವಾ? ಶೂರ್. ಚಾರ್ಟ್ ಶೀಟ್ 0308. ನಮಸ್ಕಾರ. ಸತ್ಯಶ್ರೀ ಮತ್ತೆ ಅಮರ್ ಅಂಡ್ ಇವರಿಬ್ಬರನ್ನ ಹುಡುಕಿದಂತಹ ವೆಂಕಟ್ ಭರದ್ವಾಜ್. ಥ್ಯಾಂಕ್ ಯು. ಚಾರ್ಜ್ ಶೀಟ್ ಯಾರ ಮೇಲೆ ಹಾಕಿ ಯಾವಾಗ ಶುರು ಮಾಡಿದ್ದು? ಚಾರ್ಟ್ ಶೀಟು ಯಾರ ಮೇಲೆ ಹಾಕಿದ್ದು ಅಂತಲ್ಲ. ಫಸ್ಟ್ ನಮ್ಮ ಉಮೇಶ್ ಅವರು ನನ್ ಮೇಲೆ ಹಾಕ್ಬಿಟ್ರು ಚಾರ್ಟ್ ಶೀಟ್ ಕತೆನ. ಹೌದಾ? ಆ ಚಾರ್ಟ್ ಶೀಟ್ ಅಲ್ಲಿಂದ ಶುರುವಾಯ್ತು. ಯಾಕೆ ವೆಂಕಟ್ ಚಾರ್ಜ್ ಶೀಟ್ ಅಂತ 0308 ಅಂದ್ರೆ 3rd ಆಗಸ್ಟ್ ಅಂತನಾ, ಅಥವಾ ಹೌ ಶುಡ್ ದಟ್ ಬಿ ರೆಡ್ ಆಕ್ಚುಲಿ? ಇಲ್ಲ ಇಲ್ಲ, ಇದಕ್ಕೊಂದು ಒಳ್ಳೆ ಹಿನ್ನೆಲೆ ಇದೆ. ಚಾರ್ಟ್ ಶೀಟ್ ಅನ್ನೋದು ರಿಯಲ್ ಸ್ಟೋರಿ. ಹ್ಮ್. ನಾನು ಎಸ್ ಕೆ ಉಮೇಶ್ ಅವ್ರನ್ನ ಅವ್ರ ಮನೆ ಕ್ಯಾಶುಯಲ್ ಆಗಿ ಹೋದ್ವಿ ಒಂದ್ಸಲ. ಎಸ್ ಹೋಗಿ ಕೆ ಉಮೇಶ್ ಅಂದ್ರೆ ಸಪ್ತಮಿ ಗೌಡ ಅವರ ಸಪ್ತಮಿ ತಂದೆ. ಗೌಡ ಅವರ ತಂದೆ ಪ್ಲಸ್ ಅಚ್ಚಾ, ಓಕೆ. ಸೀನಿಯರ್ ಮೋಸ್ಟ್ ಕಾಪ್ ಕರ್ನಾಟಕ ಎಸ್. ಸ್ಟೇಟ್ ಪೊಲೀಸು. ಸೊ ಹೀಗೆ ಹೋಗಿ ಉಭಯ ಕುಶಲೋಪರಿ ಮಾತುಕತೆ ನಡೀತಾ ಇತ್ತು ಅವ್ರ ಮನೇಲಿ. ಒಳ್ಳೆ ಕಾಫಿ ಕೊಟ್ರು, ಕುಡಿದ್ವಿ, ನಾನು ಕುಡಿದ್ಬಿಟ್ಟು ಅವರು ಒಂದು ಒಳ್ಳೆ ಹ್ಯಾಬಿಟ್ ಅನ್ನೋದೇ ಒಂದ್ ನೋಡಿ ವೆಂಕಟ್ ಅವರೇ, ನಾನು ಜುಡಿಸ್ಟ್ರಿಕ್ಷನ್ ಅಲ್ಲಿ ಈ ತರ ಒಂದು ಕೇಸ್ ಆಯ್ತು ಅಂತ ಹೇಳಿ ಒಂದು ಸ್ಟೋರಿ ಹೇಳಿದ್ರು. ತುಂಬಾ ಒಂದು ಸ್ಟೋರಿ ಹೇಳಿದ್ರು. ನಾನು ಒಂದ್ ನಿಮಿಷ ಈ ಸ್ಟೋರಿ ಹಿಂಗ್ ಆಗತ್ತಾ ಸರ್ ಅಂತ ಹೇಳ್ದೆ. ಆಗಿದೆ ರೀ, ನೋಡಿ ನನ್ನ ಪುಸ್ತಕ ತಗೊಳ್ಳಿ, ಐ ವಿಟ್ನೆಸ್ ಅಂತ ಪುಸ್ತಕ ಕೊಟ್ರು. ಪುಸ್ತಕ ತಗೊಂಡೆ ಮನೆಗೆ ಬಂದ್ಬಿಟ್ಟೆ. ಅವತ್ತು ಒಂದು ಅರ್ಧ ಗಂಟೆ ಮಾತುಕತೆ ಅದಾಗಿ ಒಂದು 15-20 ದಿನಕ್ಕೆ ಅವರು ನನ್ನ ಜೊತೆ ಕರ್ಕೊಂಡು ಹೋಗಿದ್ರಲ್ಲ ಅವರು, ಸರ್ ನಾವು ಸಿನಿಮಾ ಪ್ರೊಡ್ಯೂಸ್ ಮಾಡೋಣ ಅಂತ ಇದೀವಿ ಅಂದ್ರು. ಹ್ಮ್. ನಾನು ಯಾವುದು ಸರ್ ಅಂದೆ. ಅಲ್ಲಲ್ಲ, ನೀವು ನಿಮ್ದಾರೋ ಕತೆ ಇದ್ರೆ ಹೇಳಿ. ಸರ್ ನನ್ನ ಕತೆ ಅಲ್ಲ, ಉಮೇಶ್ ಸರ್ ಹೇಳಿರೋ ಕತೆ ನನಗಿನ್ನ ಅದು ಡೈಜೆಸ್ಟ್ ಮಾಡ್ಕೊಳಕ್ ಆಗ್ತಾ ಇಲ್ಲ, ಅಷ್ಟು ಚೆನ್ನಾಗಿದೆ ಕತೆ ಅಂದ್ರು. ಸರಿ ಹೋಗಿ ಕೇಳೋಣ ಅವ್ರ ಕತೆ ರೈಟ್ಸ್ ಕೊಡ್ತಾರ ಅನ್ನೋ. ಸರಿ ಹೋದ್ವಿ, ನಾನು ಅವ್ರು ಹೋಗಿ ಅವ್ರು ಕೇಳಿದ್ವಿ, ಸರ್ ಇದು ಪುಸ್ತಕ ಕೊಟ್ಟಿದ್ದು ಐ ವಿಟ್ನೆಸ್ ಓದ್ದೆ, ತುಂಬಾ ಚೆನ್ನಾಗಿದೆ ಸರ್, ಆ ಕತೆ ಮಾಡಿದ್ರೆ ಹೆಂಗೆ ಅಂದ್ರು. ಸಖತ್ತಾಗಿದೆ ವೆಂಕಟ್ ಅವರೇ, ಸೂಪರ್ ಕತೆ ಅದು, ಮಾಡಿ ನೀವು, ನಾನು ಒಂದು ಕತೆ ಕೊಡ್ತೀನಿ ಡೀಟೇಲು, ನೀವು ಒಂದು ಲೈನ್ ಅಪ್ ಮಾಡಿ, ಒಂದು ಸಿಂಗಲ್ ಲೈನ್ ಬರ್ಕೊಡಿ ಅಂದ್ರು. ಅಲ್ಲಿಂದ ಅದು ಕತೆ ಚಾರ್ಟ್ ಶೀಟ್ ಶುರುವಾಯ್ತು. 0308 ಕೇಳಿದ್ರಲ್ಲ, ಸುಮಾರು 2 ತರ ಆಯ್ತು. ಆ ಚಾರ್ಟ್ ಶೀಟ್ ಅಂತ ಹೇಳಿ ನಾವು ಟೈಟ್ಲ್ ಕೊಟ್ಟಾಗ ನಮ್ಗೆ ಚೇಂಬರ್ ಅಲ್ಲಿ ಟೈಟ್ಲ್ ಸಿಕ್ಲಿಲ್ಲ. ಅಂದ್ರೆ ಎಲ್ಲರೂ ಟೈಟಲ್ ರಿಜಿಸ್ಟರ್ ಮಾಡ್ಬಿಡ್ತಾರೆ, ಯಾರು ಸಿನಿಮಾ ಹ್ಮ್. ಮಾಡಲ್ಲ. ಹ್ಮ್, ಹ್ಮ್. ಸೊ ಅದಕ್ಕೆ ನಾನೇನ್ ಮಾಡಿದೆ, ಚಾರ್ಜ್ ಶೀಟ್ 0308 ಯಾಕೆ ಅಂದ್ರೆ 2003ರಿಂದ 2008 ಕಾಲಘಟ್ಟದಲ್ಲಿ ನಡೆಯುವಂತ ಒಂದು ಕತೆ ಇದು. ಆ, ಹಾ, 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 ಇವತ್ತು ನೀವು ಓಕೆ. ಮೊಬೈಲ್ ಅಲ್ಲಿ ಕಾಲ್ ಡಾಟಾ ರಿಜಿಸ್ಟರ್ 2 ನಿಮಿಷದಲ್ಲಿ ತಗೋಬಹುದು. ಅವತ್ತಿನ ದಿನ ಒಂದು ಕಾಲ್ ಡಾಟಾ ರಿಜಿಸ್ಟರ್ ತಗೋಬೇಕಾದ್ರೆ ತುಂಬಾ ಕಷ್ಟ ಆಗಿತ್ತು. ಕರೆಕ್ಟ್. ಸೊ ಅದಕ್ಕೆ 2003 ಇಂದ 2008 ನಲ್ಲಿ ನಡೆಯುವಂತ. ಭಯ ಆಗ್ಲಿಲ್ವಾ ವೆಂಕಟ್, ಯಾವುದೋ ಒಂದು ರಿಯಲ್ ಇನ್ಸಿಡೆಂಟ್ ಕಥೆನ ನೀವು ಮಾಡ್ಬೇಕು ಅಂತ ಹೊರಟಿದ್ದೀರಾ, ಬಟ್ ಬಿಕಾಸ್ ಆಫ್ ದ ಅಥೆಂಟಿಸಿಟಿ ಚೆಕ್ ಅದೆಲ್ಲ ಅದ್ರ ಹಿನ್ನೆಲೆ ಇರೋದ್ರಿಂದ ಹ. ಒಂದ್ ಸ್ವಲ್ಪ ಏನಾನ ಹಿಂಜರಿಕೆ ಆಯ್ತಾ, ಅಥವಾ? ನನಗೆ ಭಯಕ್ಕಿನ್ನ ಜವಾಬ್ದಾರಿ ಜಾಸ್ತಿ ಆಯ್ತು. ಯಾಕಂದ್ರೆ ಹಾ. ಭಯ ನನಗೆ ಇರ್ಲಿಲ್ಲ. ಯಾಕಂದ್ರೆ ನಮ್ಮ ಎಸ್ ಕೆ ಉಮೇಶ್ ಅವರು ಒಂದ್ ಮಾಡಿದ್ದಾರೆ ಅಂದ್ರೆ ಅದು ಕರೆಕ್ಟ್ ಆಗೇ ಮಾಡಿರ್ತಾರೆ ಅವರು. ಕರೆಕ್ಟ್. ಯಾಕಂದ್ರೆ ಸೀನಿಯರ್ ಪೊಲೀಸ್ ಆಫೀಸರ್ ಒಂದು. ಅಂದ್ರೆ ಈಗಿನ ಕಾಲಘಟ್ಟದಲ್ಲಿ ಹಾ, ಯಾವ ತರ ರಿಯಲ್ ಇನ್ಸಿಡೆಂಟ್ ಸ್ಟೋರಿನ ಪೋರ್ಟ್ರೇ ಹಾ, ಮಾಡ್ಬೇಕಂದ್ರೂ ಅದ್ರ ಹಿನ್ನೆಲೆ ನಮಗ್ ಸರಿಗೆ ಗೊತ್ತಿಲ್ಲ ಅಂತಂದ್ರೆ ಲಕ್ಷಗಟ್ಲೆ ಜನ ಅದ್ರ ಬೆನ್ ಹಿಂದೆ ಬೀಳೋ ಅಂತ ಒಂದು ಹೌದು. ಪರಿಸ್ಥಿತಿ ಬರುವಂತದ್ದು. ಸೊ ಹೌದು. ಅಂತ ಟೈಮಲ್ಲಿ ನಾನು ಅನ್ಕೊಂಡೆ ಮೋಸ್ಟ್ಲಿ ಹ್ಮ್. ಇದಕ್ಕೆ ಒಂದಷ್ಟು ಟೈಮ್ ತಗೊಂಡು. ಟೈಮ್ ಹ್ಮ್. ತಗೊಂಡ್ವಿ. ಟೈಮ್ ತಗೊಂಡು ಭಯ ಆಗ್ಲಿಲ್ಲ ನಂಗೆ, ಜವಾಬ್ದಾರಿ ಜಾಸ್ತಿ ಆಯ್ತು. ಯಾಕಂದ್ರೆ ಒಂದೊಂದು ಅವ್ರು ಹೇಳಿರೋದು ರಿಯಾಲಿಟಿಯಾಗಿ ತೋರಿಸ್ಬೇಕು ನಾನು. ಹ್ಮ್. ಇವಾಗ 2003-2008 ಒಳಗಡೆ ಒಂದು ಕಾಲ್ ಟ್ರ್ಯಾಕಿಂಗ್ ಹೆಂಗ್ ಮಾಡ್ತಾರೆ ಅನ್ನೋದು ತುಂಬಾ ಟಫ್ ಇತ್ತು.
ತುಂಬಾ ಟಫ್ ಇತ್ತು. ಇವಾಗ ಒಂದು ಕರೆಕ್ಟ್. ಇಮೇಲ್ ಕಳಿಸಿ ಒಂದು ಇದ್ ಕರೆಕ್ಟ್. ಮಾಡಿದ್ರೆ ಟಕ್ ಅಂತ ಕಳಿಸ್ತಾರೆ. ಅವತ್ತಿನ ದಿನ ಇರ್ಲಿಲ್ಲ. ಅದನ್ನ ಹೆಂಗ್ ತಗೊಂಡ್ರು, ಆ ಕಾಲ್ ಟ್ರೇಸಿಂಗ್ ಹೆಂಗಾಗುತ್ತೆ ಸಿನಿಮಾದಲ್ಲಿ, ಅದೆಲ್ಲ ಒಂಥರ ಟೆಕ್ನಿಕಲ್ ರಿಸರ್ಚ್ ಮಾಡಿರೋ ಸ್ಕ್ರಿಪ್ಟ್ ಅದು. ಈಗ ಮಾಡ್ಬೇಕಾಗಿರೋ ಅಂಥದ್ದಕ್ಕೆ ಆಗಲೇ ಅವರು ಬ್ಲೂ ಪ್ರಿಂಟ್ ಹಾಕಿರುವಂಥ ಒಂದು ಇದು ಖಂಡಿತ ಅಲ್ಲ? ಖಂಡಿತ ಹೌದು. ಅದೇ ಐ ಫಸ್ಟ್ ಮೀನ್ ದಟ್ ಈಸ್ ಇಂಟೆಲಿಜೆಂಟ್ ಮೂವಿ ಮೇಕಿಂಗ್ ಆರ್ ಇಂಟೆಲಿಜೆಂಟ್ ಕೇಸ್ ಹೌದು. ರಿಸರ್ಚ್. ಅವ್ರು ಆಕ್ಚುಲ್ ಆಗಿ ನಾನು ಅವ್ರಿಗೆ ಅವ್ರ ಕತೆ ಹೇಳಿದ್ಮೇಲೆ ನಾನು ಸಿಂಗಲ್ ಲೈನ್ ಸ್ಟೋರಿ ತಗೊಂಡೋಗಿ ಹೇಳ್ದೆ, ಸರ್ ಇದಾದ್ಮೇಲೆ ಇದು ಇದಾದ್ಮೇಲೆ ಇದು. ಅವ್ರು ಹ್ಮ್ ನೋಡ್ಬಿಟ್ಟು ಕರೆಕ್ಟ್ ಆಗಿ ಮಾಡಿದೆ ಅದು, ಹ, ಹಿಂಗೆ ಇಟ್ಬಿಡು ನೀನು, ಕರೆಕ್ಟ್ ಆಗಿದೆ ಇದು, ಇದನ್ನೇನು ಅಲ್ಗಾಡ್ಸ್ಬೇಡ ಅಂದ್ರು. ಅದು ಹ್ಮ್ ಅಪ್ರೂವಲ್ ತಗೊಂಡಾದ್ಮೇಲೆ ನಾವು ಡೈಲಾಗ್ ಬರೆದು ಮತ್ತೆ ಡೈಲಾಗ್ನ ಅವ್ರಿಗೆ ಹೇಳಿ ಹ್ಮ್ ಅವ್ರ ಅಪ್ರೂವಲ್ ತಗೊಂಡಾದ್ಮೇಲೆ, ಯಾಕಂದ್ರೆ ಅಥೆಂಟಿಸಿಟಿ ಇಂಪಾರ್ಟೆಂಟು. ನಾನು ಏನೋ ಸುಮ್ಮನೆ ಕತೆ ಹೇಳೋದಲ್ಲ. ಆಮೇಲೆ ಅವ್ರು ದೇ ಫೀಲ್ ಏನಪ್ಪ ನಾನು ಹೇಳಿದ್ದೆ ಒಂದು ನೀನು ಮಾಡಿದ್ದೆ ಒಂದು ಅಂತ ಹೇಳ್ಬಾರ್ದು. ಯಾಕಂದ್ರೆ ಅವ್ರ ಕತೆ ಅವ್ರಿಗೆ ಒಂದು ಸ್ವಲ್ಪನೂ ದಿಕ್ಕು ತಪ್ಪದಂಗೆ ಒಂದೇ. ಇವಾಗ ಶಿಪ್ ಹೆಂಗೆ ಸಮುದ್ರದ ಮಧ್ಯೆ ಹೋದ್ರೆ ನಿಮ್ಗೆ ಗೊತ್ತಾಗಲ್ಲ ಯಾವ್ದು ಈಸ್ಟ್ ವೆಸ್ಟ್, ಆ ಕಾಂಪಾಸ್ ತೋರಿಸುತ್ತಲ್ಲ, ಆ ಕಾಂಪಾಸ್ ತರನೇ ನಾವು ಡೈರೆಕ್ಷನ್ ಪಾಸ್ ಆಗಿದ್ದೀವಿ. ಸೂಪರ್. ಸತ್ಯಶ್ರೀ ಹೂ ಇಸ್ ದ ಹೀರೋಯಿನ್ ಆಫ್ ದಿಸ್ ಮೂವಿ. ನಿಮ್ಗೆ ಈ ಕತೆ ಬಂದಾಗ ನೀವು ಆಯ್ಕೆ ಮಾಡ್ಕೊಳ್ಬೇಕಾದ್ರೆ ನಿಮ್ಮ ತಲೆನಲ್ಲಿ ಏನೆಲ್ಲ ಆಗ್ತಾ ಇತ್ತು? ನನ್ಗೆ ನಾನು ಫಸ್ಟು ಬೇರೆ ಸಿನಿಮಾದಲ್ಲಿ ವರ್ಕ್ ಮಾಡ್ತಿದ್ದೆ. ಅಲ್ಲಿಂದ ನನಗೆ ನಮ್ಮ ಸಿನಿಮಾದಲ್ಲಿ ಈಗ ಚಾರ್ಜ್ ಶೀಟ್ ಸಿನಿಮಾದಲ್ಲಿ ಅಸೋಸಿಯೇಟಿವ್ ಆಗಿದ್ದಾರೆ ಲಾರೆನ್ಸ್ ಅಂತ, ಅವ್ರು ರೆಫರ್ ಮಾಡಿದ್ದು ಸರ್ಗೆ. ಹ್ಮ್ ಅದಾದ್ಮೇಲೆ ನಾನು ಸರ್ ಮೀಟ್ ಮಾಡಿದೆ. ಆಡಿಷನ್ ಎಲ್ಲ ತಗೊಂಡ್ರು, ವಿಡಿಯೋ ಮೂಲಕನೇ ಕಳಿಸಿದ್ದೆ. ಅದಾದ್ಮೇಲೆ ಮೀಟ್ ಮಾಡಿದ್ಮೇಲೆ ಕಂಪ್ಲೀಟ್ ಸ್ಟೋರಿ ಹೇಳಿದ್ರು ಅವರು. ಸ್ಟೋರಿ ಕೇಳಿದ್ಮೇಲೆ ನಾನು ನೆಕ್ಸ್ಟ್ ಮೂಮೆಂಟ್ ಏನೂ ಥಿಂಕ್ ಮಾಡಿಲ್ಲ, ನಾನು ಒಪ್ಕೊಂಡ್ಬಿಟ್ಟೆ. ಅದರಲ್ಲೂ ಹ್ಮ್ ರಿಯಲ್ ಸ್ಟೋರಿ ಅಂತ ಹೇಳಿದ್ರು. ಸ್ಟೋರಿನೇ ಹಂಗಿತ್ತು. ನಾನು ಓಕೆ ಸರ್ ಮಾಡ್ತೀನಿ ಅಂತ ಅಲ್ಲೇನೆ ಹೇಳ್ಬಿಟ್ಟೆ. And for me, it's ಅಮರ್ a ಹೂ ಇಸ್ ದ very ಹೀರೋ ಆಫ್ ದಿಸ್ ಮೂವಿ. ನಿಮಗೆ ಈ ಚಿತ್ರಕಥೆ ಬಂದಾಗ ನೀವು ಅದಕ್ಕೆ ಹೆಂಗೆ ಪ್ರಾಸೆಸ್ ಮಾಡ್ಕೊಂಡ್ರಿ ನಿಮ್ಮ ಮನಸ್ಸಲ್ಲಿ ಬಿಫೋರ್ ಯು ಸೆಡ್ ಯೆಸ್ ಟು ಇಟ್? okay. There's a very funny story, ma'am, actually. ಹ್ಮ್ And ವೆಂಕಟ್ ಸರ್ ಅವ್ರದ್ದು ಫಸ್ಟ್ ಹಳೆ ಮೂವಿ ಒಂದು ನೋಡಿದ್ದೆ, ಕೆಂಪಿರುವೆ. ಕೆಂಪಿರುವೆ ಅಂತ. ಹ್ಮ್ ಅಂಡ್ ಆ ಮೂವಿ ನೋಡಿ ಬಂದಿದ ತಕ್ಷಣ ಮೈ ಡ್ಯಾಡ್ ಅಂಡ್ ಮೀ ವರ್ ಲೈಕ್ ಸೋ ಎಕ್ಸೈಟೆಡ್. ಮಾಡಿದ್ರೆ ಈ ತರ ಒಂದು ಸಿನಿಮಾ ಮಾಡಬೇಕು, ಅದ್ ಎಷ್ಟು ಬ್ಯೂಟಿಫುಲ್ ಆರ್ಟ್ ಮೂವಿ ಇದು ಅಂತೆಲ್ಲ. ಆ್ಯಂಡ್ ಹಂಗೆ ಸ್ವಲ್ಪ ವರ್ಷ ಆಗೋಯ್ತು. ಆ್ಯಂಡ್ ನಮ್ಮ ಸಿನಿಮಾ ಆಯಿತು. ಆ್ಯಂಡ್ ಹಾಗೆ ಹೋಗ್ತಾ ಇತ್ತು ಲೈಫು. ಒಂದು ಈವೆಂಟಲ್ಲಿ ಡ್ಯಾನ್ಸ್ ಮಾಡಿದ್ದೆ, ಕನ್ನಡ ಇಂಡಸ್ಟ್ರಿ 90 ಇಯರ್ಸ್ ಸೆಲೆಬ್ರೇಷನಲ್ಲಿ. ಆ್ಯಂಡ್ ಆ ಡ್ಯಾನ್ಸ್ನ ಒಬ್ಬರು ಪಾಲ್ ಬಾಬು ಸರ್ ಅಂತ ಅವ್ರು ನೋಡಿದ್ರು. ಅವ್ರು ನೋಡಿ ರೆಫರ್ ಮಾಡಿದ್ರು. ಆ್ಯಂಡ್ ದಟ್ ಇಸ್ ದ ಫಸ್ಟ್ ಟೈಮ್ ಐ ಸ್ಪೋಕ್ ಟು ವೆಂಕಟ್ ಸರ್ ಆನ್ ದ ಕಾಲ್. ಹ್ಮ್ ಮಾತಾಡ್ತಿರ್ಬೇಕಾದ್ರೆ ಹೇಳಿದ್ರು, ಈ ಥರ ನಾನು ಹ್ಮ್ ಕೆಂಪಿರು ಎಲ್ಲ ಮಾಡಿದ್ದೀನಿ. ಸರ್ ನೀವೇನಾ ಸರ್, ಐ ವಾಸ್ ವೇಟಿಂಗ್ ಟು ವರ್ಕ್ ವಿತ್ ಯು ಸಿನ್ಸ್ ಸೋ ಮೆನಿ ಇಯರ್ಸ್ ಅನ್ಕೊಂಡು ಐ ವಾಸ್ ಸೋ ಎಕ್ಸೈಟೆಡ್. ಆ್ಯಂಡ್ ಫ್ರಮ್ ದಟ್ ಡೇ ಐ ವಾಸ್ ಇನ್ ಟಚ್ ವಿತ್ ವೆಂಕಟ್ ಸರ್ ಆ್ಯಂಡ್ ಸಮ್ಹೌ ದಿಸ್ ಹ್ಮ್ ಜರ್ನಿ ಫ್ಲೋರ್ ಸ್ಟಿಲ್ ಹಿಯರ್. ಕತೆ ಕೇಳಿದಾಗ ಹೆಂಗ ಅನ್ಸ್ತು? ಕತೆ ವಾಸ್ ವೆರಿ ನೈಸ್ ಮ್ಯಾಮ್. ಫಸ್ಟ್ ಆಫ್ ಆಲ್ ಇಟ್ಸ್ ರಿಯಲ್ ಲೈಫ್ ಸ್ಟೋರಿ, ನಿಜವಾಗ್ಲೂ ಆಗಿರುವ ಘಟನೆ ಇದು. ಸೊ ಐ ವಾಸ್ ವೆರಿ ಎಕ್ಸೈಟೆಡ್. ಅಂಡ್ ಕಾಪ್ ಸ್ಟೋರಿ ಅಂಡ್ ಸಸ್ಪೆನ್ಸ್ ಎಲ್ಲ ಇತ್ತು. ಸೊ ಮಾಡಲೇಬೇಕು ಅಂತ ಒಂದು. ಆ್ಯಂಡ್ ಮೈ ಕ್ಯಾರೆಕ್ಟರ್ 2-3 ಶೇಡ್ ಇದೆ ಆ್ಯಂಡ್ ತುಂಬ ಚೆನ್ನಾಗಿದೆ ಮ್ಯಾಮ್. ಯಾವ ಕ್ಯಾರೆಕ್ಟರ್ ಬಹಳ ಪ್ರಾಮುಖ್ಯವಾಗಿ ಎದ್ದು ಕಾಣುವಂಥದ್ದು ಈ ಚಿತ್ರದಲ್ಲಿ ವೆಂಕಟ್? ಇದು ಕ್ಯಾರೆಕ್ಟರ್ ಸಿನಿಮಾನೇ ಕತೆನೇ ಕ್ಯಾರೆಕ್ಟರ್ ಓಹ್ ಇದರಲ್ಲಿ. ಲವ್ಲಿ. ಎಸ್ ಕೆ ಉಮೇಶ್ ರೋಲ್ ಮಾಡಿದಂಥ ಹರ್ಷ್ ಅರ್ಜುನ್, ಆಮೇಲೆ ನಮ್ಮ ಅಮರ್, ಸತ್ಯ, ಇನ್ನೇ ಎರಡು ಮೂರು ಕ್ಯಾರೆಕ್ಟರ್ ಬರುತ್ತೆ. ಎಲ್ಲ ಮೇಜರ್ ಕ್ಯಾರೆಕ್ಟರ್ಸ್. ಇಲ್ಲಿ ಸಿನಿಮಾ ಅಂದ ತಕ್ಷಣ ಇವರೇ ಹೀರೋ, ಇವರೇ ಹಂಗಲ್ಲ. ಅಲ್ಲ, ನಾನು ಯಾತಕ್ಕೆ ಕೇಳಿದೆ ಹಾ. ಅಂತಂದ್ರೆ ನನಗೆ ಅದರೊಳಗೆ ನಾನು ಒಂದು ಸಣ್ಣ ಪ್ರೋಮೋ ನೋಡಿದ್ರಲ್ಲಿ ಹ್ಮ್ ಸುಂದರ್ ರಾಜ್ ಸರ್ ಇದ್ದಾರೆ. ತುಂಬಾ ವರ್ಷ ಆದ್ಮೇಲೆ ನನಗೆ ಗೊತ್ತಿರೋ ಹಾಗೆ ವಾಪಸ್ ಪರ್ದೆ ಮೇಲೆ ಬರ್ತಿದ್ದಾರೆ. ಸೊ ಅದಕ್ಕಾಗಿ ನಾನು ಕೇಳಿದೆ, ಮೇ ಹೌದು. ಬಿ ಹಿ ಈಸ್ ಪ್ಲೇಯಿಂಗ್ ಸಮ್ ಇಂಪಾರ್ಟೆಂಟ್ ಸಿಗ್ನಿಫಿಕೆಂಟ್ ಕ್ಯಾರೆಕ್ಟರ್ ಅಂತ ನನಗೆ ಅನಿಸ್ತು. ನನಗೆ ಗೊತ್ತಿಲ್ಲ, ನನಗೆ ಆ ಪ್ರೋಮೋ ನೋಡಿ ನಾನು ಅಷ್ಟೇನೆ ನಾನು ಒಂದು ಖಂಡಿತ ಇದು ಮಾಡ್ತಾ ಇರೋದು ನಿಮ್ ಅಷ್ಟೇ. ಗೆಸ್ಸು ಪರ್ಫೆಕ್ಟು. ಸುಂದರ್ ರಾಜು ಕೀ ಕ್ಯಾರೆಕ್ಟರ್ ಮಾಡಿದ್ದಾರೆ. ಅವರ ಒಂದು ಕೆರಿಯರ್ ಅಲ್ಲಿ ಇದು 250th ಫಿಲಮ್. ವಾವ್. ಸೊ ಅದು ನಮ್ಗೆ ಅದೇನೋ ಕೋಇನ್ಸಿಡೆನ್ಸ್ ಅಂತ ಹೇಳಿ ಹ್ಮ್. ಅದಾಗೆ ಬಂತು. ಅವ್ರದ್ದು 250th ಫಿಲಮ್ಮು. ಹ್ಮ್. ಸೊ ಇದರಲ್ಲಿ ಅವ್ರದ್ದು ಎಕ್ಸ್ಟ್ರಾರ್ಡಿನರಿ ಪರ್ಫಾರ್ಮೆನ್ಸ್. ನಾನು ಹೇಳ್ಕೊಳ್ಳೋದಲ್ಲ, ಅವ್ರ ಸಿನಿಮಾ ನೋಡಿದವ್ರಿಗೆ ಗೊತ್ತಾಗುತ್ತೆ. ಸ್ಟಾರ್ಟಿಂಗಿಂದ ಕೊನೆ ತನಕ ಒಂದು ರಾಮಣ್ಣ ಅಂತ ನನ್ನ ಕ್ಯಾರೆಕ್ಟ್ರು ಹ್ಮ್. ಸೂಪರ್ ಆಗಿ ಮಾಡಿದ್ದಾರೆ. ಅದು ಹೇಳೋಂಗೆ ಇಲ್ಲ, ಅದು ಅಮೇಝಿಂಗ್ ಆಗಿದೆ. ನಾವು ನಿಮ್ಮ ಟ್ರೈಲರು ಹಾಡಲ್ಲಿ ನೋಡಿದಾಗಲೇ ಒಂದು ನಿಮ್ಗೆ ಫೀಲ್ ಬರುತ್ತೆ. ನೀವು ಹಾಡು ಮೊನ್ನೆ ರಿಲೀಸ್ ಮಾಡಿದ್ವಿ ಲಾಸ್ಟ್ ಒಂದು 15 ದಿನದ ಹಿಂದೆ. ಬ್ಯೂಟಿಫುಲ್ ಮ್ಯೂಸಿಕ್. ಹಾಂ ಅದಕ್ಕೆ ಅದು ಹೇಳ್ತೀನಿ. ಅದು ಆ ಒಂದು ಸೀನಲ್ಲೇನೆ ತುಂಬಾ ಇಂಪ್ರೆಸ್ ಆಗಿ ಅದು ಎಲ್ಲರೂ ಲೈಕ್ ಮಾಡಿದ್ದಾರೆ. ಇನ್ನು ಸಿನಿಮಾ ಒಳಗಡೆ ಬಂದಾಗ ಅವ್ರ ಕ್ಯಾರೆಕ್ಟರ್ ಡಿಫ್ರೆಂಟ್. ಸಿನಿಮಾನಲ್ಲಿ ಹ್ಮ್. ಇಫ್ ಯು ಡೋಂಟ್ ವಾಂಟ್ ಟು ಗಿವ್ ಅವೇ ದ ಸ್ಪಾಯ್ಲರ್ ಇಟ್ಸ್ ಹ್ಮ್. ಓಕೆ, ಬಟ್ ಹ್ಮ್. ಇವರಿಗೆ ಯಾವ ಸಂಬಂಧ ಹೊಂದಿರ್ತಾರೆ ಅವರು ಅಂತ ಹೇಳ್ಬೋದಾ ಇಲ್ವಾ? ಇಲ್ಲಿ ಬೇಡ. ಸುಮ್ಮನೆ ಬ್ರೀಫ್ ಆಗಿ ಒಂದು ಥ್ರೆಡ್ ಹೇಳ್ತೀನಿ. ಇವರಿಬ್ರು ಲವರ್ಸು. ಸೊ ಆಹಾ. ಸಿನಿಮಾದಲ್ಲಿ ಆಮೇಲೆ ಸುಂದರ್ ರಾಜು ಇವ್ರಿಗೆ ಫಾದರು. ಐ ಗೆಸ್ ಸೊ. ಆ ಹಾ. ಒಂದು ಹಾಡಲ್ಲಿ ಒಂದು ಅದ್ಭುತವಾದ ಹಾಡು ಬಂದಿದೆಯಲ್ಲ, ಅದು ಋತುಮಾನವು. ಆ ಹಾಡನ್ನ ಕೇಳಿದಾಗ ನನಗೆ ಅನ್ನಿಸ್ತು,
ಆ ಮ್ಯೂಸಿಕ್ ಬಗ್ಗೆ ಬಂದ್ರೆ ವೆಂಕಟ್, ನೀವು ಹೆಂಗೆ ಡಿಸೈಡ್ ಮಾಡಿದ್ರಿ ಹೂ ಶುಡ್ ಬಿ ಯೋರ್ ಮ್ಯೂಸಿಕ್ ಕಂಪೋಸರ್ ಅಂತ? ಬಿಕಾಸ್ ನಿಮಗೇನೆ ಅಷ್ಟು ಒಳ್ಳೆ ಮ್ಯೂಸಿಕಲ್ ಸೆನ್ಸ್ ಇರೋದ್ರಿಂದ, ಈಗ ನಡೀತಿರೋ ಮ್ಯೂಸಿಕ್ ಇಂಡಸ್ಟ್ರಿನಲ್ಲಿ ಬಹಳಷ್ಟು ಜನ ಯಂಗ್ ಮ್ಯೂಸಿಕ್ ಕಂಪೋಸರ್ಸ್ ಬಂದಿರೋದ್ರಿಂದ, ಆ ಜವಾಬ್ದಾರಿನ ಹೆಂಗೆ ನೀವು ತಗೊಳಕ್ಕೆ ನನ್ಗೇನಿಲ್ಲ. ಒಪ್ಪಿದ್ದು ನಿಮ್ಮ ಮನ್ಸು ಅಂತ? ಅದು ತುಂಬಾ ಚಾಲೆಂಜ್ ಆಯ್ತು ನನಗೆ. ಅವರು ಉಮೇಶ್ ಅವರು ಒಂದೇ ಮಾತು ಹೇಳಿದ್ರು, ಸರ್ ಈ ಸಿನಿಮಾಗೆ ನೀವು ಹಾಡು ಮಾಡೋಂಗಿದ್ರೆ ಸ್ವಲ್ಪ ಎಲ್ಲ ಮೆಲೋಡಿನಲ್ಲಿ ಇರಲಿ ಹಾಡುಗಳು. ಆ ಕಾಲಘಟ್ಟ 2003 2008 ಅಲ್ಲಿ ಏನು ಅದು ಚಾಲೆಂಜ್ ಅದು. ಸೊ ನನ್ಗೆ ತಲೆಯಲ್ಲಿ ಬಂದಿದ್ದು ನಮ್ಮ ಸಮೀರ್. ಆಲ್ರೆಡಿ ಸಮೀರ್ ಹತ್ರ ನಾನು 2 ಪ್ರಾಜೆಕ್ಟ್ ಮಾಡಿದ್ದೆ. ಸಮೀರ್ ಅವ್ರಿಗೆ ಫೋನ್ ಮಾಡಿದೆ, ಸರ್ ಹಿಂಗೆ ಒಂದು ರಿಯಲ್ ಸ್ಟೋರಿ ಇದೆ ಮಾಡ್ತೀರಾ? ಅವ್ರ ಪಾಪ ಸರ್ ನಾನು ರಿಯಲ್ ಸ್ಟೋರಿಗಾರ ಮಾಡ್ತೀನಿ ಸರ್ ಅಂದ್ರೆ. ಸರಿ ಫಸ್ಟ್ ನೋಡಿ ತಂದೆದು ಮತ್ತೆ ಮಗಳದೊಂದು ಸಾಂಗ್ ಇದೆ. ಬ್ಯೂಟಿಫುಲ್ ಸಾಂಗ್. ಅದನ್ನ ರಾಜೇಶ್ ಕೃಷ್ಣನ್ ಸರ್, ಆಫ್ ಕೋರ್ಸ್ ನಾವೆಲ್ಲ ಮಾತಾಡಂಗೆ ಇಲ್ಲ ಅದ್ರ ಬಗ್ಗೆ. ಋತುಮಾನವು ಬದಲಾಯಿತು, ನಗುವೊಂದು ಮನದಲ್ಲಿ ಸ್ಥಿರವಾಯಿತು. ಅವರು ನಾನು ಹೇಳಿದೆ ಫಸ್ಟ್ ಸಾಂಗ್ ಫಸ್ಟ್ ಮಾಡಿ ಆಮೇಲೆ ಎಲ್ಲ ಒನ್ ಬೈ ಒನ್ ಮಾಡೋಣ. ಒಂದು ಟ್ಯೂನ್ ಮಾಡಿ ಕಳ್ಸಿದ್ರು, ನಮ್ಗೆ ಇಷ್ಟ ಆಗ್ಲಿಲ್ಲ. ಒಂದು 5 ಟ್ಯೂನು ಅವ್ರಿಗೆ ನಾನು 1 ಅದೇ ಪಾಯಿಂಟ್. ಅನ್ಕೊಂಡೆ, ಈ ವೆಂಕಟ್ ಸುಮ್ಮನೆ ಎಲ್ಲದನ್ನು ಒಪ್ಪುವಂತ ಮನುಷ್ಯ ಅಲ್ಲ. ಎಲ್ಲ ಒಂದ್ ಚೂಚೂರು ಅವರಿಗೆ ಗೊತ್ತಿರೋದ್ರಿಂದ, ಅದರಲ್ಲಿ ಒಂದ್ ಸ್ವಲ್ಪ ನಾಲೆಡ್ಜ್, ಮ್ಯೂಸಿಕಲ್ ಸೆನ್ಸ್ ಇರೋದ್ರಿಂದ ಅಷ್ಟು ಈಸಿಯಾಗಿ ಪ್ಲೀಸ್ ಮಾಡಕ್ ಆಗಲ್ಲ ಈ ಮನುಷ್ಯನ. ಸೊ ಸೊ ನಾವು ಸಣ್ಣ ಒಂದು ಅಡಿಗೆನೇನೆ ಅವರಿಂದ ಪ್ಲೀಸ್ ಮಾಡಿ ಒಂದು ವಾ ಅಂತ ಅನ್ಸ್ಕೊಳಕ್ಕೆ ತುಂಬಾ ಕಷ್ಟ. ಅದ್ರೊಳಗೆ ಪಾಪ ಒಂದು ಮ್ಯೂಸಿಕ್ ಡೈರೆಕ್ಟರ್ ತುಂಬಾ ಕಷ್ಟ ಆಯ್ತು ಫಸ್ಟ್ ಸಾಂಗ್ ಫಿಕ್ಸ್ ಮಾಡೋದಕ್ಕೆ. ಫಸ್ಟ್ ಸಾಂಗ್ ಫಿಕ್ಸ್ ಮಾಡೋದು ತುಂಬಾ ಕಷ್ಟ ಆಯ್ತು ಅವ್ರಿಗೆ. ಸರ್ ಸರಿ ಇಲ್ಲ, ಇನ್ನೂ ಎಮೋಷನ್ ಬೇಕು ಸರ್. ಇದಕ್ಕಿನ್ನ ಎಮೋಷನ್ ಏನ್ ಬೇಕು ಸರ್? ನಾನು ಸರ್ ನಮ್ಗೆ ನಿಮ್ಗೆ ಅಲ್ಲ ಸರ್, ಸಿನಿಮಾ ಆಗ್ಲಿ ಮ್ಯೂಸಿಕ್ ಆಗ್ಲಿ ಪಬ್ಲಿಕ್ ಕನೆಕ್ಟ್ ಆಗ್ಬೇಕು ಸರ್. ದೆನ್ ಅಟ್ ಲಾಸ್ಟ್ 5th ಟ್ಯೂನ್ ಇದು ಮಾಡಿದ್ರು, ತುಂಬಾ ಚೆನ್ನಾಗಿ ಬಂತು. ಅವರು ಲಾ 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 ಅಂತ ಹಾಡು ಕಳ್ಸಿದ್ರು, ಸಖತ್ತಾಗಿದೆ ಸರ್ ಅಂತ. ಅವರು ನನಗೆ ಫಸ್ಟ್ ಕೇಳಿದ್ರು, ಸರ್ ನೀವು ಲಿರಿಕ್ಸ್ ಕೊಟ್ರೆ ನಾನು ಮಾಡ್ತೀನಿ. ನನಗೆ ಲಿರಿಕ್ಸ್ ಬೇಡ, ನೀವು ಟ್ಯೂನ್ ಮಾಡಿ, ನಿಮ್ಗೆ ನಾನು ಲೈನ್ ಮಾಡಿಸ್ತೀನಿ ಅಂತ ಹೇಳಿ ಅವ್ರು ಕೊಟ್ಟ ತಕ್ಷಣ ನಾನೇನ್ ಮಾಡಿದೆ, ಲಕ್ಷ್ಮಣ್ ನನ್ನ ತಮ್ಮಂಗೆ ಕಳಿಸ್ದೆ, ಈಗ ಒಂದು ಹಾಡು ಬರೀ ಅಂತ. ಸೊ ಅದೇನೋ ಒಂದು ಕೆಲವು ಸಲ ಫಸ್ಟ್ ಟೈಮ್ ಬರೀತಾರಲ್ಲ, ಅದು ಪಕ್ಕ ಕುತ್ಕೊಂಡ್ಬಿಡುತ್ತೆ ಮೀಟರ್ಗೆ. ಹೌದು. ಅವ್ನು ಬರೆದು ಕಳಿಸ್ದ. ನಮ್ಮ ಮ್ಯೂಸಿಕ್ ಡೈರೆಕ್ಟ್ರು ಫುಲ್ ಬ್ಲಾಸ್ಟ್, ಸರ್ ಸಖತ್ತಾಗಿದೆ ಸರ್ ಲಿರಿಕ್ಸು, ಮಾತಾಡೋಂಗಿದೆ, ಋತುಮಾನವು ಓಪನಿಂಗು ಇದು ಪಲ್ಲವಿ ತುಂಬಾ ಚೆನ್ನಾಗಿದೆ ಸರ್. ಸರಿ ಆಯ್ತು. ಅವ್ರೊಂದು ನನಗೊಂದು ಹುಳ ಬಿಟ್ರು, ಸರ್ ಇದನ್ನ ಹಾಡಿದ್ರೆ ಒಳ್ಳೆಯವ್ರ ಕೈಲಿ ಹಾಡಿಸ್ಬೇಕು ಸರ್ ಅಂದ್ರು. ಸರಿ ನಾವೇನ್ ಮಾಡಿದ್ವಿ, ಒಳ್ಳೆಯವ್ರ ಕೈಲಿ ಅಂದ್ರೆ ಇದು ಒಂದಷ್ಟು ಚಾಲೆಂಜ್ಗಳಿದೆ ಮೇಡಮ್ ಸಿನಿಮಾದಲ್ಲಿ. ನಿಮ್ಗೆ ಗೊತ್ತು, ಸಿನಿಮಾ ಅಂದ್ರೆ ಒಂದೊಂದು ಲೈನ್ಗಳು ಹಾಕಿರ್ತಾರೆ, ಈ ಲೈನ್ ಕ್ರಾಸ್ ಮಾಡೋಕ್ಕಾಗಲ್ಲ. ಪ್ರೊಡ್ಯೂಸರ್ ಒಂದು ಲೈನ್ ಹಾಕಿರ್ತಾರೆ, ಆ ಲೈನ್ ಕ್ರಾಸ್ ಮಾಡೋಕ್ಕಾಗಲ್ಲ. ಈ ತರ ಒಂದೊಂದು ಲೈನ್ಗಳು ಹಾಕಿರ್ತಾರೆ. ಅದಕ್ಕೆ ಇದನ್ನ ಹಾಡನ್ನ ಯೋಚನೆ ಮಾಡಿ ಕೊನೆಗೆ ಈ ಹಾಡು ಶೂಟ್ ಮಾಡ್ಬೇಕಾದ್ರೆ ರಾಜೇಶ್ ಕೃಷ್ಣ ಅವ್ರವ್ರದ್ದು ವಾಯ್ಸ್ ಇರ್ಲಿಲ್ಲ. ಹ್ಮ್ ಈ ಸಾಂಗ್ ಹಾಕಿ ಶೂಟ್ ಮಾಡಿ ಆ ಒಂದು ಶಾಟ್ನ ಸುಂದರರಾಜ್ ತೋರಿಸ್ದೆ. ಹ್ಮ್ ಅವ್ರು ನೋಡ್ಬಿಟ್ಟು ಬಂದ್ಬಿಟ್ಟು ಪೊಲೀಸ್ ಸ್ಟೇಷನ್ ಮುಂದೆ ಒಂದು ಛತ್ರಿ ತೆಗಿತಾರೆ, ಮಳೆ ಬರ್ತಾ ಇದೆ. ಆ ಸೀನು ಏನಮ್ಮ ಹಿಂಗಿದೆ ತುಂಬಾ ಅಂದ್ರು. ಚೆನ್ನಾಗಿ ಬಂದಿದೆ. ಏನಮ್ಮ ಹಿಂಗಿದೆ ಅಂದ್ರು. ಸಿನಿಮಾಟೋಗ್ರಫಿ. ನಾನು ಒಂದೇ ಮಾತು ಹೇಳ್ದೆ, ಸರ್ ಈ ಹಾಡಿಗೆ ರಾಜೇಶ್ ಕೃಷ್ಣ ಅವ್ರ ವಾಯ್ಸ್ ಬಿಟ್ಬಿಟ್ರೆ ಹೆಂಗಂತ. ಹೇಯ್ ತಲೆ ಕಟ್ಸ್ಕೊಬಿಡತ್ತಲ್ಲ, ನಾನು ಮಾತಾಡ್ತೀನಿ. ಸುಂದರರಾಜ್ ಅವ್ರ ಕ್ರೆಡಿಟ್ ಹೋಗ್ಬೇಕು, ಸುಳ್ಳು ಹೇಳ್ಬಾರ್ದು. ಇಮ್ಮಿಡಿಯೇಟ್ ಆಗಿ ಸಾಯಂಕಾಲ ಅವರು ಫೋನ್ ಮಾಡೋರು ರಾಜೇಶ್ ಕೃಷ್ಣನ್ಗೆ. ಫೋನ್ ಮಾಡ್ಬಿಟ್ಟು, ಒಂದು ಒಳ್ಳೆ ಸಾಂಗ್ ಇದೆ, ನೀನು ನಿನ್ ಕೈಲಿ ಆಡಿಸ್ಬೇಕು ಅಂದ್ರು. ಅವರು ಟ್ರ್ಯಾಕ್ ಕಳಿಸಿ ಅಂದ್ರು. ಪಾಪ ಸುಂದರರಾಜ್ ಅವ್ರು ನಂಗೆ ಫೋನ್ ಮಾಡ್ಬಿಟ್ಟು, ಅವ್ರ PA ಟ್ರ್ಯಾಕ್ ಕಳಿಸ್ಬಿಡಿ ನೀವು ಬೇಗ ಅಂದ್ರು. ನಾನು ಟ್ರ್ಯಾಕ್ ಕಳಿಸ್ದೆ. 2 ದಿನ 3 ದಿನ ಅಷ್ಟೇ ಅದನ್ನ ಹಾಡ್ಬಿಟ್ಟು ಕಳಿಸ್ಬಿಟ್ರು. ನಾವು ಈ ತರ ನಮ್ಗೆ ಸರ್ಪ್ರೈಸ್ Blessed. ಗಿಫ್ಟ್ ರಾಜೇಶ್ ಕೃಷ್ಣ ಅವರು ಕೊಡ್ತಾರೆ ಅಂತ ನಮ್ಗೆ ಇದಿರ್ಲಿಲ್ಲ. ಇದಕ್ಕೆ ಫಸ್ಟ್ ಸುಂದರರಾಜ್ ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು ನಾನು, ಆಮೇಲೆ ರಾಜೇಶ್ ಕೃಷ್ಣ ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಅದು ಹಾಡ್ ತಕ್ಷಣ ಅದು ಇದೇ ಬೇರೆ ಆಗೋಯ್ತು. ಅದ್ರದ್ದು ಅದೇನೋ ಹೇಳ್ತಾರಲ್ಲ, ಪಾಲಿಶ್ ಮಾಡೋದು, ಫೈನಲ್ ಪಾಲಿಶ್ ಹೇಳ್ತಾರಲ್ಲ. ಆಕ್ಚುಲಿ ನಾನು ಆ ಹಾಡು ನೋಡಿದಾಗ ನನಗೆ ಸಿನಿಮಾಟೋಗ್ರಫಿ ಕೂಡ ನನಗೆ ಹೌದು. ಬಹಳ ಇಷ್ಟ ಆಯ್ತು. ಅದರೊಳಗೆ ಇಟ್ಸ್ ವೆರಿ ಸಿಂಪಲ್ ಬಟ್ ಎಲಿಗೆಂಟ್. ಹ್ಮ್. ಇಟ್ಸ್ ವೆರಿ ಒಂಥರ ಇಫೆಕ್ಟಿವ್. ಸಾಫ್ಟ್ ಇದ್ರೂ ಎಫೆಕ್ಟಿವ್, ವಿಚ್ ಇಸ್ ವೆರಿ ಡಿಫಿಕಲ್ಟ್ ಟು ಅಚೀವ್. ಸಿ ಸಾಫ್ಟ್ ಮಾಡಿದಾಗ ಎಲ್ಲೋ ಒಂದ್ ಕಡೆ ಸಪ್ಪೆ ಅನ್ಸ್ಬಿಡ್ಬೋದು, ತುಂಬಾ ಬೋಲ್ಡ್ ಮಾಡಿದಾಗ ತುಂಬಾ ಅಗ್ರೆಸಿವ್ ಅನ್ಸ್ಬಿಡ್ಬೋದು. ಬಟ್ ಯು ಹ್ಯಾವ್ ಟ್ರೈ ಟು ಮೇಂಟೈನ್ ದಟ್ ಬ್ಯಾಲೆನ್ಸ್ ಆಫ್ ಹ್ಯಾವಿಂಗ್ ದಟ್ ಸಾಫ್ಟ್ನೆಸ್ ಬಟ್ ಇಫೆಕ್ಟಿವ್ನೆಸ್ ಆಲ್ಸೋ ಟುಗೆದರ್. ಸೊ ಸಿನಿಮಾಟೋಗ್ರಫಿ ಬಗ್ಗೆ ಮಾತಾಡೋದಿದ್ರೆ Sure, ವೆಂಕಟ್ sure. ಒಂದ್ ಸ್ವಲ್ಪ. ಸಿನಿಮಾಟೋಗ್ರಫಿ ಬಂದು ನನ್ನ ಮತ್ತೆ ಪ್ರಮೋದ್ ಭಾರತಿ ಅವನ ಹೆಸರು. ಹಾ ಅವನು DOP ಮಾಡಿರೋದು. ನನಗೆ ನಾನು 4 ಸಿನಿಮಾ ಮಾಡಿದ್ದಾರೆ ಅವರು. ಪಾಪ ಈಸ್ ಎ ವೆರಿ ಗುಡ್ DOP. ಅಂದ್ರೆ ಅದೇ ನಾನು ಹೇಳಿದ್ನಲ್ಲ ಲೈನ್ಗಳು ಹಾಕ್ತೀವಿ ಅಂತ. ಇವಾಗ ನಾವು ಮ್ಯೂಸಿಕಲ್ ಲೈನ್ ಹಾಕಿದ್ವಿ, ಹ್ಮ್. ಅಲ್ಲಿ ಪಾಪ ಅವ್ರಿಗೂ ಒಂದು ಲೈನ್ ಹಾಕಿದ್ವಿ ನಾವು DOP. ಸರ್ ಇದೊಂದು ರೆಸ್ಟ್ರಿಕ್ಷನ್ಸ್ ಹಿಂಗಿದೆ, ಇದನ್ನ ಕ್ರಾಸ್ ಮಾಡೋಕ್ಕಾಗಲ್ಲ ಸರ್, ವರಿ ಮಾಡಬೇಡಿ ನಾನು ಮಾಡ್ತೀನಿ ಅಂದರು. ಒಂಥರ ನಾವು ಏನು ಎಕ್ವಿಪ್ಮೆಂಟ್ಸ್ ಕೊಟ್ವಿ, ಏನು ಲೈಟಿಂಗ್ಸ್ ಕೊಟ್ವಿ, ಅದರಲ್ಲೇ ತುಂಬ ಚೆನ್ನಾಗಿ ಮಾಡಿದ್ರು. ನಾನು ಅದನ್ನು ಕೇಳಕ್ಕೆ ಹೋಗ್ತಿರಲಿಲ್ಲ, ಸರ್ ನನಗೆ ಇದೊಂದು ಶಾಟಿಂಗ್ ಬೇಕು ಅಂತ ಹೇಳ್ತಾ ಇದ್ದೆ. ಹಿ ಯೂಸ್ ಟು ಫಿಕ್ಸ್ ದ ಶಾರ್ಟ್ಸ್. ಆ್ಯಕ್ಚುಲಿ ಅಮೇಝಿಂಗ್ ಆಗಿ ಕೆಲಸ ಮಾಡಿದ್ರು ಫ್ರಮ್ ದಿ ಸ್ಟಾರ್ಟ್ ಟಿಲ್ ಕೊನೆ ತನಕ. ಅವ್ರ ಬಗ್ಗೆ ನಾನು ಏನು ಮಾತಾಡೋಂಗಿಲ್ಲ. ಹಿ ಹಸ್ ಡನ್ ಎಕ್ಸ್ಟ್ರಾಡಿನರಿ ವರ್ಕ್ ಇನ್ DOP. ಒಂದು ಪೊಲೀಸ್ ಸ್ಟೇಷನ್ ಸೀನ್ ಆಗಿರ್ಬೋದು, ಒಂದು ಔಟ್ಸೈಡು ನಾವು
ತುಂಬಾ ಸಾಫ್ಟ್ ಇದೆಲ್ಲದಕ್ಕಿಂತ ತುಂಬಾ ಚಾಲೆಂಜು ಬ್ಯೂಟಿಫುಲ್. ಎಲ್ಲದಕ್ಕಿಂತ ಚಾಲೆಂಜು ಕಲಾಸಿಪಾಳ್ಯಂ ಮಾರ್ಕೆಟ್ ಅಲ್ಲಿ ಮಾಡಿದೀವಿ ನಾವು ಶೂಟಿಂಗ್. ಮೈ ಗಾಡ್, ಹೌ ಕಲ ಚಾಲೆಂಜಿಂಗ್ ವಾಸ್ ದಟ್? ಕಲಾಸಿಪಾಳ್ಯಂ ಮಾರ್ಕೆಟ್ ಹೋಗಿ ಶೂಟ್ ಮಾಡ್ತೀವಿ. ಮಳೆ ಬರ್ತಾ ಇದೆ ಅವತ್ತು, ಎಲ್ಲ ರೌಡಿಗಳು ಇರ್ತಾರೆ. ರೌಡಿಗಳು ಮಾತಾಡ್ತಾರೆ. ಇವ್ರು ಇನ್ಸ್ಪೆಕ್ಟರ್ 2003 ನಲ್ಲಿ ಅಲ್ಲೊಂದು ಇನ್ಸಿಡೆಂಟ್ ನಡೀತಾ ಇರುತ್ತೆ. ಅದ್ ನೋಡ್ಬಿಟ್ಟು ಬಂದು ವಾರ್ನಿಂಗ್ ಮಾಡ್ತಾರೆ ಸ್ಪೀಕರ್ ಅಲ್ಲಿ. ಅದು ಅದು ಸಖತ್ ಚಾಲೆಂಜ್ ಮಾಡೋದದು. ಇದು ಇವಾಗ ಏನ್ ಗೊತ್ತಾ, ಕೆಲವು ಸಲ ಹೇಳ್ತಾರೆ ನೀವು ದುಡ್ಡಿದ್ದು ಬಿಟ್ರೆ ಎಲ್ಲ ಮಾಡ್ಬೋದು ಅಂತ. ಖಂಡಿತ ಇಲ್ಲ. ಅದು ಸೆಕೆಂಡ್ರಿ. ನಾವು ತುಂಬಾ ಒಂದಿನ ಹೋಮ್‌ವರ್ಕ್ ಮಾಡಿದ್ವಿ. ಒಂದಿನ ಹೋಮ್‌ವರ್ಕ್ ಮಾಡಿ ಇವ್ರು ಇಲ್ಲೇ ಬರ್ತಾರೆ, ಇಲ್ಲೇ ಮಾಡಿಸ್ಬೇಕಂತ ಮಾಡಿದ್ವಿ. ಸಿನಿಮಾದಲ್ಲಿ ನೋಡಿ, ನಿಮ್ ಸಿನಿಮಾಲ್ ನೋಡಿದ್ರೆ ಗೊತ್ತಾಗುತ್ತೆ. ಅದ್ ಹೆಂಗ್ ತೆಗ್ದಿದೀವಿ. ಅಲ್ಲಿ ಗಾಡಿಗಳು ಬರ್ತದೆ, ವೆಂಡರ್‌ಗಳು ಮಾರ್ತಾ ಇರ್ತಾರೆ, ರಾಶಿ ತರಕಾರಿ ಬಿದ್ದಿರುತ್ತೆ, ಅಲ್ಲೇನೇನ್ ಇದೆಲ್ಲ ನಾವು ಒಂದು 15 ನಿಮಿಷದಲ್ಲಿ ತೋರಿಸಿದೀವಿ. ತುಂಬಾ ಚೆನ್ನಾಗಿ ಬಂದಿದೆ ಇದು. ಸೊ ಇದನ್ನ ಕ್ಯಾಪ್ಚರ್ ಮಾಡ್ಬೇಕಂದ್ರೆ ನಮ್ಗೆ ಒಳ್ಳೆ ಡಿ.ಒ.ಪಿ ಬೇಕು, ಕ್ವಿಕ್ ಆಗಿ ಆಗ್ಬೇಕು. ಯಾಕಂದ್ರೆ ಅಲ್ಲಿ ನಮ್ ಶಾಟ್‌ಗಳು ನಮಗೋಸ್ಕರ ಪಬ್ಲಿಕ್ ಕಾಯೋದಿಲ್ಲ. ಕರೆಕ್ಟ್. ಸೊ ಒಂದು ಹೋಮ್‌ವರ್ಕ್ ಮಾಡಿ ಹೋಗಿ ಮಾಡಿದ್ವಿ. ತುಂಬಾ ಅವ್ರ ಬಗ್ಗೆ ನಾನು ಬ್ಯೂಟಿಫುಲ್. ತುಂಬಾ ಚೆನ್ನಾಗಿ ಬಂದಿದೆ. ಐ ಥಿಂಕ್ ಪ್ರಾಸೆಸ್ ಇಸ್ ಸೋ ಮಚ್ ಮೋರ್ ಬ್ಯೂಟಿಫುಲ್ ದ್ಯಾನ್ ಈವನ್ ದ ಔಟ್‌ಪುಟ್ ಅಲ್ಲ. ಹೌದು ಒಂದ್ಸತಿ ಯೋಚನೆ ಪ್ರಾಸೆಸ್. ಮಾಡಿದಾಗ ಹೌದು. ವಾಟ್ ವಾಟ್ ಡು ಯು ಥಿಂಕ್? ನೀವು ತುಂಬಾ ಎಕ್ಸ್ಪೀರಿಯನ್ಸ್ಡ್ ಅಂಡ್ ಅನ್ ಎಕ್ಸ್ಪರ್ಟ್ ಆಕ್ಟರ್ ಸುಂದರ್‌ರಾಜ್ ಜೊತೆ ನೀವು ಸ್ಕ್ರೀನ್ ಸ್ಪೇಸ್‌ನ ಯು ಹ್ಯಾವ್ ಶೇರ್ಡ್. ಸೊ ವಾಟ್ ವಾಸ್ ಯುವರ್ ಎಕ್ಸ್ಪೀರಿಯನ್ಸ್? ನನ್ಗೆ ಫಸ್ಟ್ ಗೊತ್ತಿರ್ಲಿಲ್ಲ. ಇನ್ನ ನಾನು ಒಂದ್ ಕ್ಯಾರೆಕ್ಟರ್‌ಗೆ ನನ್ನನ್ನ ಫೈನಲ್ ಮಾಡಿದಾಗ ಇನ್ನ ಫಾದರ್ ಕ್ಯಾರೆಕ್ಟರ್‌ಗೆ ಫೈನಲೈಸ್ ಆಗಿರ್ಲಿಲ್ಲ. ಆಗಿರ್ಲಿಲ್ಲ. ಹುಡುಕ್ತಾ ಇದ್ರು. ಆಮೇಲೆ 2 ಆಪ್ಷನ್ ಕೂಡ ಹೇಳಿದ್ರು. ಬಟ್ ಒಂದ್ ಸ್ವಲ್ಪ ದಿನ, ಒಂದು 10 ಡೇಸ್ ಆದ್ಮೇಲೆ ಅನ್ಸುತ್ತೆ, ಸುಂದರ್‌ರಾಜ್ ಸರ್ ಫಾದರ್ ಕ್ಯಾರೆಕ್ಟರ್ ಮಾಡೋದಿಕ್ಕೆ ಒಪ್ಕೊಂಡಿದ್ದಾರೆ ಅಂದಾಗ ನಾನು ಫುಲ್ ಖುಷಿ ಆಗೋಯ್ತು. ಯಾಕಂದ್ರೆ ನನ್ ತಂದೆ ತಾಯಿ ಎಲ್ಲ ಅವ್ರನ್ನ ನೋಡ್ಕೊಂಡು, ಅಂದ್ರೆ ಟಿವಿಯಲ್ಲಿ ನೋಡ್ಕೊಂಡು ಅವಾಗಿಂದ ಅವರೆಲ್ಲ ಇಷ್ಟ ಇವ್ರಿಗೆ. ಪ್ರಮೀಳಾ ಜೋಶ್ ಮ್ಯಾಮ್ ಇರ್ಬೋದು, ಕರೆಕ್ಟ್. ಸುಂದರ್‌ರಾಜ್ ಸರ್ ಇರ್ಬೋದು. ಸೊ ನನಗೆ ಫುಲ್ ಖುಷಿ ಆಯ್ತು. ಮತ್ತೆ ನನ್ನ ಪೇರೆಂಟ್ಸು ಖುಷಿ ಪಟ್ರು. ಅಂತ ಸೀನಿಯರ್ ಆಕ್ಟರ್ ಜೊತೆ ನಿನಗೆ ಚಾನ್ಸ್ ಸಿಗ್ತಿದ್ಯಲ್ಲ, ಅದ್ರಲ್ಲೂ ಫಾದರ್ ಕ್ಯಾರೆಕ್ಟರ್ ಅಂದಾಗ. ಮತ್ತೆ ಅವ್ರು ಒಂದು ಶೂಟಿಂಗ್ ನಡೆಯುವಾಗ್ಲೂ ಅಷ್ಟೇ ತುಂಬಾ ಹೆಲ್ಪ್ ಮಾಡೋದು, ಈ ತರ ಮಾಡ್ಬೇಕು. ಆ ಆ ಒಂದು ಸೀನಿಯಾರಿಟಿ ಏನಿದೆ ಅದನ್ನ ಅವ್ರು ತೋರಿಸ್ಕೊಂಡ್ಲೇ ಇಲ್ಲ. ತುಂಬಾ ಡೌನ್ ಟು ಅರ್ತ್. ಹೀಗೆ ಏನ್ ಕಣ್ಣ ಹಿಂಗ್ ಗೊತ್ತಾ, ಮಾಡು, ಹಂಗ್ ಮಾಡು ತುಂಬಾ ಅಂತ. ನನಗೆ ಗೊತ್ತಿರೋ ಹಂಗೆ ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ ತುಂಬಾ ಕಲ್ತವ್ರು, ತುಂಬಾ ಹ್ಮ್. ಎಕ್ಸ್ಪೀರಿಯನ್ಸ್ಡ್, ದೇ ಹ್ಯಾವ್ ಮೋರ್ ಹ್ಯುಮಿಲಿಟಿ. ಆಕ್ಚುಲಿ ಐ ಅಬ್ಸರ್ವ್. ಶುಡ್ ಬಿ ಸೇಯಿಂಗ್ ದಿಸ್ ದ್ಯಾನ್ ದ ಬಿಗಿನರ್ ಸಮಟೈಮ್ಸ್. ಹ್ಮ್. ಯಾಕಂತಂದ್ರೆ ಇಲ್ಲ, ದೇ ಆರ್ ನೀವ್ ಹೇಳ್ಬೇಕು. ಯಾಕಂದ್ರೆ ನಾಳೆ ಇವರು ಆ ಸ್ಥಾನಕ್ಕೆ ಬೆಳೆದಾಗ ಅವರು ಹಂಗೆ ಇರ್ತಾರೆ. ದಟ್ಸ್ ಎ ಹೌದು. ಗುಡ್ ಥಿಂಗ್ ವಾಟ್ ಯಾ ನೀವು ಹೇಳೋದು. Very ಅದು true. ವೆರಿ ಬಿಕಾಸ್ ಇಂಪಾರ್ಟೆಂಟ್ ಅದು. ಅವ್ರ ಕಲಿಕೆನ, ಅವ್ರ ಎಕ್ಸ್ಪೀರಿಯನ್ಸ್ನ ಅವರು ದರ್ಪದಲ್ಲಿ ಟ್ರಾನ್ಸ್ಫಾರ್ಮ್ ಮಾಡಿ ಜನರಲಿ ಮಾಡಲ್ಲ. ಐ ಮೀನ್ ಇಲ್ಲ. ನಾನು ನೋಡಿರೋ ಹಂಗೆ ದೇ ಟ್ರೈ ಟು ಟೀಚ್ ದ ಯಂಗ್ಸ್ಟರ್ಸ್ ಹೌದು. ವಿಚ್ ಇಸ್ ಸಚ್ ಅ ಬ್ಯೂಟಿಫುಲ್ ಥಿಂಗ್ ಅಲ್ಲ. ಅವ್ರು ಹಂಗೆ ಒಂದ್ ದಿನ ಹಿಂಗೆ ಊಟಕ್ಕೆ ಕೂತಾಗ್ಲೂನು ಅದನ್ನ ಹೇಳಿದ್ರು. ಸರ್, ನೀವು ಎಷ್ಟೊಂದು ನಿಮ್ ಜೊತೆ ಇರುವಾಗ ತುಂಬಾ ಕಂಫರ್ಟಬಲ್ ಫೀಲ್ ಆಗುತ್ತೆ ನಮ್ಗೆ. ಏನು ಆ ಥರ ಅನ್ಸೋದೇ ಇಲ್ಲ. ಎಷ್ಟು ಡೌನ್ ಟು ಅರ್ತ್ ಇದ್ದೀರಾ ಅಂತ ಹೇಳಿದಾಗ, ನೀವು ಎಷ್ಟೇ ಫೇಮಸ್ ಆಗಿ ಅಥವಾ ನಿಮಗೆ ಎಷ್ಟೇ ಎಕ್ಸ್ಪೀರಿಯನ್ಸ್ ಆಗಿರ್ಲಿ, ನಾನ್ ಸ್ಟಾರು ಅದು ಇದು ಅನ್ನೋದ್ ಬಿಟ್ಟು ನಾರ್ಮಲ್ ಆಗಿರ್ಬೇಕು. ಒಬ್ಬ ಕರೆಕ್ಟ್. ಮನುಷ್ಯ ತುಂಬಾನೇ ನಾರ್ಮಲ್ ಆಗಿದ್ದಾಗ ಅಷ್ಟೇನೆ ಎಲ್ರ ಜೊತೆ ನೀವ್ ಈ ತರ ಮಿಂಗಲ್ ಆಗೋಕ್ಕಾಗ್ಲಿ, ಒಳ್ಳೆ ರೀತಿ ಇರೋದಕ್ಕೆ ಇನ್ನೊಬ್ರು ನೋಡಿ ನಿಮ್ಮಿಂದ ಇನ್ಸ್ಪೈರ್ ಆಗ್ತಾರೆ. ಸೊ ನೀವು ಫಸ್ಟ್ ನಾರ್ಮಲ್ ಆಗಿರೋದ್ ಕಲಿಬೇಕು ಎಷ್ಟೇ ವಾವ್, ಬೆಳೆದ್ರು ಅಂತ ವಾಟ್ ಅ ಹೇಳಿದ್ರು. ಬ್ಯೂಟಿಫುಲ್ ಅಡ್ವೈಸ್. ತುಂಬಾನೇ ಕಲ್ತಿದೀವಿ ಆಕ್ಚುಲಿ ಅವ್ರ ಜೊತೆ ಶೂಟ್ ಮಾಡುವಾಗ, ಹಿಂಗೆ ಸುಮ್ನೆ ಮಾತಾಡುವಾಗ. ತುಂಬಾ ಕಡಿಮೆ ಸಮಯ ಶೂಟ್ ಮಾಡಿದ್ದು. ಬಟ್ ಅಷ್ಟ್ರಲ್ಲೇನೆ ತುಂಬಾ ಚೆನ್ನಾಗಿತ್ತು ಅವ್ರ ಜೊತೆ. ಪ್ರೆಷರು ಅನ್ಸಿರ್ಬೋದಲ್ಲ ಆ, ಫಸ್ಟ್ ಹೌದು ಶಾರ್ಟ್ಸ್ ಹೌದು. ಅಲ್ಲಿ. ಫಸ್ಟ್ ಸೀನಲ್ಲಿ ಸ್ವಲ್ಪ ಟೆನ್ಷನ್ ಇತ್ತು ನನ್ಗೆ. ಆಮೇಲೆ ಅವ್ರು ನನ್ಗೆ ಇಲ್ಲ ಹಿಂಗ್ ಮಾಡ್ಬೇಕು, ಹಂಗ್ ಮಾಡ್ಬೇಕು ಅಂತ ಅವ್ರುನು ಬಟ್ ತುಂಬಾ ತುಂಬಾ ಹೇಳಿ. ಆರ್ಗ್ಯಾನಿಕ್ ಆಗಿ ಬಂದಿದೆ. ಇನ್ ದಟ್ ಹ್ಮ್. ಸಾಂಗ್ ದಟ್ ಐ ಹ್ಯಾವ್ ಸೀನ್, ತುಂಬಾ ಆರ್ಗ್ಯಾನಿಕ್ ಆಗಿ ಬ್ಯೂಟಿಫುಲ್ ಆಗಿ, ಇಟ್ ಡಸಂಟ್ ಸೀಮ್ ದಟ್ ಯು ಪುಟ್ ಇನ್ ದಟ್ ಕೈಂಡ್ ಆಫ್ ಅನ್ ಎಫರ್ಟ್ಲೆಸ್ ಆಗಿ ಕ್ಯಾಪ್ಚರ್ ಮಾಡಿರೋ ಅಂತ ಹೌದು. ಒಂದು ಬಾಂಧವ್ಯ ಅಪ್ಪ ಮಗಳದು ತುಂಬಾ ಬ್ಯೂಟಿಫುಲ್ ಆಗಿ ಬಂದಿದೆ. ವಾಟ್ ಅಬೌಟ್ ಯು ಅಮರ್? ನೀವು ಇವರ ಜೊತೆ ನೀವು ಕೆಲಸ ಮಾಡ್ಬೇಕಾದ್ರೆ ನಿಮಗಿರೋ ಇದ್ದಿದ್ದಂತ ಎಕ್ಸ್ಪೀರಿಯನ್ಸ್ ಹೆಂಗೆ? ನಾನು ನಿಮ್ಗಿನ್ನ ಮುಂಚೆ ಇವ್ರನ್ನ ಕೇಳಿದ್ದೆ ಕ್ವಶನ್, ಹ್ಮ್. ರೊಮ್ಯಾಂಟಿಕ್ ಸೀನ್ ಟಫ್ ಅಥವಾ ಅಪ್ಪನ ಜೊತೆ ಮಾಡೋದು ಟಫ್ ಅಂತ ಕೇಳಿದ್ದೆ ಹಾ. ಇವ್ರನ್ನ. ಇವ್ರು ಹೇಳಿದ್ರು ನೀವೇ ಹೇಳಿ. ಆಮೇಲೆ ಅವ್ರು ಹೇಳ್ತಾರೆ. ಅದಕ್ಕೆ ನಾನು ರೊಮ್ಯಾಂಟಿಕ್ ಸೀನೇ ಕಷ್ಟ ಅಂತ ಹೇಳಿದ್ದೆ. ಆಕ್ಚುಲಿ ನನಗೆ ಸತ್ಯ ಅವ್ರು ತುಂಬಾ ಕ್ಲೋಸ್ ಆಗ್ಬಿಟ್ರು. ಲೈಕ್ ಮೋರ್ ದೆನ್ ವೆರಿ ಕ್ಲೋಸ್ ಫ್ರೆಂಡ್ಸ್. ಸೊ ಏನೇ ಇದ್ರು ವಿಲ್ ಜಸ್ಟ್ ಕಾಲ್ ಈಚ್ ಅದರ್, ವಿಲ್ ಟಾಕ್ ಹೆಂಗ್ ಮಾಡ್ಬೋದು ಸೀನ್ ಬೆಟರು. ಇನ್ಫ್ಯಾಕ್ಟ್ ಸರ್ ಲೈನ್ ಕಳಿಸ್ದಾಗೆಲ್ಲ ಐ ಕಾಲ್ಡ್ ಹರ್ ಅಂಡ್ ಹೆಂಗ್ ಪ್ಲಾನ್ ಮಾಡ್ಬೋದು, ಪ್ರಾಕ್ಟೀಸ್ ಮಾಡ್ಬೋದಾ ಕಾಲಲ್ಲೇ ಮಾಡ್ಕೊಂಡ್ವಿ. ವೆರಿ ಗುಡ್ ಫ್ರೆಂಡ್ಸ್. ನನ್ಗೇನು ಆ ಥರ ಏನೂ ಅನ್ಸಿಲ್ಲ ಮ್ಯಾಮ್. ಖುಷಿ ಇತ್ತು. ವಿ ಹ್ಯಾಡ್ ಫನ್ ಆನ್ ಸೆಟ್ಸ್. ವೆಂಕಟ್ ಸರ್ ಅಷ್ಟು ಫ್ರೀ ಆಗಿದ್ರು. ಐ ವಾಂಟೆಡ್ ಟು ಆಸ್ಕ್ ಯು, ಇವರು ಪರ್ಫೆಕ್ಷನಿಸ್ಟ್, ಇವ್ರ ಜೊತೆ ಕೆಲಸ ಮಾಡುವಾಗ ನಿಮಗೆ ಅನ್ಸಿದ ಅನುಭವ ಹೆಂಗೆ ಇವ್ರ ಜೊತೆ? ನಾನು ವರ್ಕ್ ಎದ್ದೋಗ್ಬಿಟ್ಟಿದ್ದೆ. ವರ್ಕ್ ಅಂತ ಬಂದ್ರೆ ಅವ್ರು ಏನಿಲ್ಲ, ಇವಾಗ ಒಂದು ಸೀನ್ ತೆಗಿಬೇಕು, ಅವ್ರ ಫುಲ್ ಕಾನ್ಸಂಟ್ರೇಷನ್ ಅಲ್ಲೇ ಇರುತ್ತೆ. ಅವ್ರು ಎಲ್ಲೂ ಡೈವರ್ಟ್ ಆಗಲ್ಲ. ಅದು ಕ್ವಿಕ್ ಆಗಿ ಆಗ್ಬೇಕು.
ಎಲ್ಲೂ ಟೈಮ್ ವೇಸ್ಟ್ ಆಗಂಗಿಲ್ಲ. ಆ ನೋ ಟೈಮಲ್ಲಿ ಅವ್ರು ಟೈಮ್ ವೇಸ್ಟ್. ಡೈರೆಕ್ಟರ್ ಅಷ್ಟೇ. ಅದಾದ್ಮೇಲೆ ಅವ್ರು ಫನ್ ಮಾಡೋದಾಗಿರ್ಬೋದು, ಚೆನ್ನಾಗಿ ಎಲ್ರ ಜೊತೆ ಆರಾಮಾಗಿರ್ತಾರೆ. ಬಟ್ ಶೂಟ್ ಮಾಡುವಾಗ ನಾನು ಅದೆಲ್ಲ ಎಕ್ಸ್ಪೆಕ್ಟ್ ಮಾಡಂಗೆ ಇಲ್ಲ ಯಾರಿಗೂ. ಸೆಟ್ ಅಲ್ಲಿ ಈಸ್ ಅ ವೆರಿ ಸೀರಿಯಸ್ ಡೈರೆಕ್ಟರ್. ಕೆಲಸ ಅಷ್ಟೇ. ಬಟ್ ಅವ್ರ ಅವ್ರ್ದೊಂದ್ ಮನೆಗೆ ಹೋಗಿದ್ದೀನಿ. timing. ಶಮೀಕ್ ಇಸ್ ಅ ವೆರಿ ಕ್ಲೋಸ್ ಫ್ರೆಂಡ್ ಆಫ್ ಮೈನ್. ಸೊ ಮನೆಗೆಲ್ಲ ಹೋದಾಗ ಆರಾಮಾಗಿ ಕುತ್ಕೊಂತೀವಿ, ಸ್ನಾಕ್ಸ್ ತಿಂತೀವಿ, ಕಾಮಿಡಿ ಮಾಡ್ತೀವಿ. So ಆತರ ಶೂಟ್ ಕೆಲ್ಸ ಅಂತ ಅಲ್ಲ ಮೇಡಮ್. ಬಂದ್ರೆ ಎಲ್ಲ ಅವ್ರು ಅನ್ಕೊಂಡಿದ್ ಟೈಮಲ್ಲಿ ಮುಗಿಬೇಕಷ್ಟೇ, ಮುಗಿಸ್ತಾರೆ. ತುಂಬಾ ಪಾಲಿಶ್ಡ್ ಆಗಿ ಹೇಳ್ತಾ ಇದ್ದೀರಾ ಅಥವಾ ನಿಜವಾಗ್ಲೂನು ಇಲ್ಲ, ಆನೆಸ್ಟ್ ಆಗಿ ಹೇಳ್ತೀನಿ. Honest Very ಆಗಿ honest ಹೇಳ್ತಾರೆ. ಆಗಿ ಹೇಳ್ತಾರೆ, ಹೇಳ್ತೀನಿ. ಯಾಕಂದ್ರೆ ನಾನು ಬಾಳ- ಹೊರಗಡೆ ಹೋಗ್ತೀನಿ ಅಲ್ವಾ. ಬಹಳ ಏನಾನ ಕಷ್ಟಪಟ್ಟಿದ್ದಾರಾ? ಇಲ್ಲ. ಇನ್ಫ್ಯಾಕ್ಟ್ ನಾನು ಅವ್ರನ್ನೂ ಅಪ್ರಿಷಿಯೇಟ್ ಮಾಡ್ಬೇಕು, ಇವ್ರನ್ನೂ ಅಪ್ರಿಷಿಯೇಟ್ ಮಾಡ್ಬೇಕು. ಯಾಕಂದ್ರೆ ಕೆಲವು ಸೀನ್ಗಳು ಕೆಲವು ಹೀರೋಯಿನ್ಗಳು ಮಾಡಕ್ಕಾಗಲ್ಲ, ಹ್ಮ್ ಹೀರೋಗಳು ಮಾಡಕ್ ಅಂತದ್ದು ಇವರಿಬ್ಬರು ಮಾಡಿದ್ದಾರೆ. ಹ್ಮ್ ಸಿನಿಮಾದಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಹ್ಮ್ ಇಟ್ಸ್ ಎ ವೆರಿ ವೆರಿ ಒಂದು 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 ಖರಾಬ್ ಜಾಗದಲ್ಲಿ ಕೂತ್ಕೊಂಡು ಆಕ್ಟ್ ಮಾಡಬೇಕು. ಅದು ಸೆಟ್ ಆಗ್ಲಿಲ್ಲ, ಹಂಗಂಗೆ ಇತ್ತು. ಓಕೆ, ವಿ ಹ್ಯಾವ್ ಟು ಪ್ಲೇ ವಿತ್ ವಾಟರ್, ಫೈರ್, ಏರ್, ಅಷ್ಟೆಲ್ಲ ರಿಸ್ಕ್ ಅಲ್ಲಿ ತಗೊಂಡು ಅವ್ರು ಮಾಡಿದ್ದಾರೆ. ನಾನು ಅದನ್ನ ನೀವು ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ, ವಾವ್ ಕರೆಕ್ಟ್. ಹೀರೋಯಿನ್ ಹಸ್ ಡನ್ ಗ್ರೇಟ್ ಜಾಬ್, ವಾವ್ ಹೀರೋ ಹಸ್ ಡನ್ ಗ್ರೇಟ್ ಜಾಬ್ ಅಂತ ಜನ ಹೇಳ್ತಾರೆ. ಅದು ನಾನು ಹ್ಮ್. ಹೇಳ್ಬಾರ್ದು, ಅದು ಕರೆಕ್ಟ್. ನೋಡಿದ್ಮೇಲೆ. ಎಲ್ಲೆಲ್ಲಿ ಶೂಟ್ ಮಾಡಿದ್ರಿ ನೀವು ಈ ಚಿತ್ರನ? ಇದು ಆಸ್ ಪರ್ ದ ರಿಯಲ್ ಸ್ಟೋರಿ. ಕತೆ ಶುರುವಾಗೋದು ಬೆಂಗಳೂರಲ್ಲಿ, ಕರ್ನಾಟಕದಲ್ಲಿ. ಆಮೇಲೆ ಅಲ್ಲಿಂದ ಆಂಧ್ರಾಗ್ ಹೋಗುತ್ತೆ, ಆಂಧ್ರದಿಂದ ಮತ್ತೆ ಡೆಲ್ಲಿಗೆ ಹೋಗುತ್ತೆ, ಮತ್ತೆ ಡೆಲ್ಲಿಯಿಂದ ತಮಿಳ್ನಾಡಿಗೆ ಬರುತ್ತೆ, ತಮಿಳ್ನಾಡಿಂದ ಮತ್ತೆ ಆಂಧ್ರಾಗ್ ಹೋಗುತ್ತೆ, ಮತ್ತೆ ಕರ್ನಾಟಕಕ್ಕೆ ಬರುತ್ತೆ. ಸೊ ಇದು ಹೇಗೆ ಅಂದ್ರೆ ಇದು ಒಂದೇ ಒಂದ್ ಜಾಗದಲ್ಲಿ ನಡೆಯಲ್ಲ. ಹ್ಮ್. ನಮ್ಗೊಂದ್ ಸಖತ್ ಚಾಲೆಂಜಸ್ ಇತ್ತು ಇದು. ಹ್ಮ್. ಕೆಲವು ಡೆಲ್ಲಿ ಲ್ಯಾಂಗ್ವೇಜ್ ಚಾಲೆಂಜ್ ಆಗ್ಲಿಲ್ವಾ ನಿಮಗೆ? ಭಾಷೆ ಅಲ್ಲಿ ಇಲ್ಲ, ಇಲ್ಲಿಂದ ನಾ- ಅಲ್ಲಿಗೆ ಹೋದಾಗ, ಅಲ್ಲಿಂದ ಇಲ್ಲಿಗೆ ಹೋದಾಗ We all ಇಲ್ಲ, had correct, different languages also. ಕರೆಕ್ಟ್. ಸಿ ಇಲ್ಲಿ ನಾವೇನ್ ಮಾಡಿದೀವಿ ಕೆಲವಾಗ ಎಷ್ಟೋ ಸಿನಿಮಾಗಳು ನೋಡ್ತೀವಿ. ನಾನು ಸಡನ್ ಆಗಿ ಆಂಧ್ರಾಗ್ ಹೋದ ತಕ್ಷಣ, ನೀ ತೆಲುಗು ಮಾತಾಡ್ತಾವ ಅಂತ ಕೇಳ್ತಾರೆ. ಅದು ಇಲ್ಲ, ಅಲ್ಲಿಂದ ಇಲ್ಲಿ ಬಂದ್ರು ನೀವು ಕನ್ನಡದವ್ರ ಅಂತ ಹೇಳ್ತಾರೆ. ನಾವು ಆತರ ಮಾಡಿಲ್ಲ ಸಿನಿಮಾದಲ್ಲಿ. ನ್ಯಾಚುರಲ್ ಆಗಿ ಇವಾಗ ಒಬ್ಬ ಪೊಲೀಸ್ ಆಫೀಸರ್ ಇನ್ವೆಸ್ಟಿಗೇಷನ್ಗೆ ಆಂಧ್ರಾಗ್ ಹೋದಾಗ ಅವ್ನು ಇಂಗ್ಲಿಷಲ್ಲೇ ಮಾತಾಡ್ತಾನೆ. ಅವ್ನ ಲ್ಯಾಂಗ್ವೇಜ್ ಗೊತ್ತಿದ್ರೇನೋ ಬ್ರೋಕನ್ ತೆಲುಗುಲ್ ಮಾತಾಡ್ತಾನೆ. ಅಲ್ಲಿ ಈ ಒಂದು ಪೊಲೀಸ್ ಆಫೀಸರ್ ಕ್ಯಾರೆಕ್ಟರ್ ಬಂದ್ಬಿಟ್ಟು ಆಂಧ್ರಾಗ್ ಹೋದಾಗ ಅವ್ನಿಗೆ ತೆಲುಗು ಬರ್ತಾರೆ, ಎಸ್ ಕೆ ಉಮೇಶ್ವರ್ಗೆ. ಅವರು ಅಲ್ಲಿ ಆಂಧ್ರಲ್ಲಿ ತೆಲುಗು ಮಾತಾಡ್ತಾರೆ. ಆದ್ರೆ ಅವನು ಕನ್ನಡ ಬರಲ್ಲ, ಲೋಕಲ್ ಒಬ್ಬನ್ಗೆ ಅವ್ನು ತೆಲುಗುಲೇ ಮಾತಾಡ್ತಾನೆ. ಸೊ ನಾನು ನ್ಯಾಚುರಲ್ ಆಗಿ ಇಟ್ಟಿದ್ದೀನಿ ಇದನ್ನ. ಒಂಥರ ಅವನು ಕೈಲೂ ಕನ್ನಡ ಮಾತಾಡ್ಸೋದು ಅದೆಲ್ಲ ಮಾಡಕ್ ಹೋಗಿಲ್ಲ. ಇದು ನೀವು ಹೇಳಿದ್ರೆ ಕೆಲವು ಜಾಸ್ತಿ ತೆಲುಗುನು ಬರುತ್ತೆ ಇದರಲ್ಲಿ. ಕನ್ನಡ ಜೊತೆ ತೆಲುಗುನು ಜಾಸ್ತಿ ಬರುತ್ತೆ Interesting. ಪಾರ್ಟ್. ಸೊ ಹಾಗಾಗಿ ನಾನು ವೆರಿ ನ್ಯಾಚುರಲ್ ವೇ ಆಫ್ ಇದನ್ನ ಅಡಾಪ್ಟ್ ಮಾಡ್ಕೊಂಡಿದ್ದೀನಿ, ಸ್ಟೋರಿ ಟೆಲ್ಲಿಂಗ್ ಅಡಾಪ್ಟ್ ಮಾಡ್ಕೊಂಡಿದ್ದೀನಿ. ಅಲ್ಲೆಲ್ಲಿ ರೀಜನ್ಗೆ ಹೋಗುತ್ತೆ ಆ ರೀಜನ್. ಇವಾಗ ಡೆಲ್ಲಿ CBI ಕ್ವಾರ್ಟರ್ಸ್ ಒಂದು ಸೀನ್ ಇದೆ, ಅಲ್ಲಿ ಪ್ಯೂರ್ ಹಿಂದಿ ಬರುತ್ತೆ. ಅಲ್ಲಿ ಪ್ಯೂರ್ ಹಿಂದಿ ಅವ್ರು ಹೆಂಗ್ ಮಾತಾಡ್ತಾರೆ ಡೆಲ್ಲಿ ಅವರು, ಅಲ್ಲಿ ಹೆಂಗ್ ಮಾತಾಡ್ತಾರೆ ಅದೇ ತರ ಹಿಂದಿ ಬರುತ್ತೆ. ಆಂಧ್ರಲ್ಲಿ ತೆಲುಗು, ತಮಿಳು, ಆ ತರ ಏನೇನಿದೆಯೋ ಅದಾದ ಹಾಗಾಗಿ ಇಟ್ಟಿದ್ದೀನಿ ನಾನು. ನೀವ್ ಇಷ್ಟ ಹೇಳ್ತಿದ್ದೀರಾ, ಆದ್ರೂನು ನಾನು ಕೇಳ್ತೀನಿ. ಸಪೋಸಿಂಗ್ ನಾಳೆ ಮೂವಿ ಯಾವತ್ತ ಡೇಟು ಫಿಕ್ಸ್ ಆಗತ್ತೆ ಇನ್ನೊಂದು 2-3 ದಿನ. ಕಮ್ಮಿಂಗ್ ಸೂನ್, ಮ್ಯಾಕ್ಸಿಮಮ್ ಇನ್ನೊಂದು ಕಮಿಂಗ್ 15-20 ಸೂನ್ ದಿನ ಅಲ್ಲಿ ಅನ್ಕೊಳ್ಳಿ. ಇವಾಗ ಚಿತ್ರಮಂದಿರಕ್ಕೆ ಬಂದು ಎಲ್ಲರೂ ಈ ಚಿತ್ರನ ನೋಡ್ಬೇಕು ಅಂತಂದಾಗ ಹ್ಮ್. ನಿಮ್ಮನ್ನ ಆಮೇಲೆ ಕೇಳ್ತೀನಿ. ಅಮರ್, ನೀವು ಗಿಮಿ ಒನ್ ದೇರ್ ರೀಸನ್ಸ್ ವೈ ಡು ಯು ಎಕ್ಸ್ಪೆಕ್ಟ್ ಪೀಪಲ್ ಟು ಕಮ್ ಅಂಡ್ ವಾಚ್ ದಿಸ್ ಮೂವಿ ಇನ್ ದ ಥಿಯೇಟರ್ಸ್ ಅಂತ? ಫಸ್ಟ್ ಥಿಂಗ್, ದಿಸ್ ಇಸ್ ಹಿಸ್ಟ್ರಿ, ಟು ಬಿ ಆನೆಸ್ಟ್. ಹಾ ನಿಜವಾಗ್ಲೂ ಆಗಿರುವಂತ ಒಂದು ಘಟನೆ ಇದು. ಸೊ ಪೀಪಲ್ ಶುಡ್ ನೋ ದಟ್ ಈ ತರ ಒಂದು ಆಯ್ತು. ಅಂಡ್ there's a lot of other told in a Awareness. very storytelling way, and it has a nice love story. It has so many things around. I don't know how much I can reveal, but ತುಂಬಾ ಚೆನ್ನಾಗಿದೆ ಮ್ಯಾಮ್. ಬಂದು ನೋಡಿದ್ರೆ ಅವ್ರಿಗೆ ಗೊತ್ತಾಗುತ್ತೆ. ಇಟ್ಸ್ ಸಸ್ಪೆನ್ಸ್, ಥ್ರಿಲ್ಲರ್, ಮರ್ಡರ್ ಮಿಸ್ಟ್ರಿ ಎಲ್ಲ ಇದೆ ಮಿಕ್ಸ್ಡ್. ಸತ್ಯ. ಹೌದು. ಅಮರ್ ಅವ್ರು ಹೇಳ್ದಾಗೆ ಇದು ನಿಜವಾಗಿ ನಡೆದಿರೋ ಘಟನೆ. ಮತ್ತೆ ಇದ್ರಲ್ಲಿ ಎಲ್ರೂ ಕಂಟೆಂಟ್ ಇಲ್ಲ ಸಿನಿಮಾದಲ್ಲಿ ಅಂತಾರೆ. ಕರೆಕ್ಟ್. ಸೊ ಒಂದ್ ಒಳ್ಳೆ ಕಂಟೆಂಟ್ ಇಟ್ಕೊಂಡು ವೆಂಕಟ್ ಸರ್ ಈ ಒಂದು ಸಿನಿಮಾ ಮಾಡಿದ್ದಾರೆ. ತುಂಬಾನೇ ಚೆನ್ನಾಗಿದೆ. ಇದರಲ್ಲಿ ಅಪ್ಪ ಮಗಳು ಬಾಂಧವ್ಯ ಇರ್ಬೋದು, ಇವ್ರು ಹೇಳ್ದಾಗ ಒಂದು ಕ್ಯೂಟ್ ಲವ್ ಸ್ಟೋರಿನೂ ಇದೆ, ಕ್ರೈಮ್ ಥ್ರಿಲ್ಲರ್ ಎಲ್ಲಾನು ಒಂದೇ ಸಿನಿಮಾದಲ್ಲಿ ಸಿಗತ್ತೆ. ಸೊ ಪ್ಯಾಕೇಜ್ ಅಲ್ಲಿ ಎಲ್ರು ನೋಡ್ಬೇಕು. ಅಷ್ಟೇ ತುಂಬಾ ಜನ ಅದಕ್ಕೋಸ್ಕರ ಅನ್ಕೊಂತಾರೆ, ಓಕೆ ಕಂಟೆಂಟ್ ಇದ್ರೆ ಮಸಾಲಾ ಎಲಿಮೆಂಟ್, ಕಮರ್ಷಿಯಲ್ ಎಲಿಮೆಂಟ್ ಇರಲ್ಲ Yes. ಅಂತ. ಹ್ಮ್. ಸೊ ಕನ್ಫ್ಯೂಸ್ ಆಗ್ಬಿಡ್ತಾರೆ ಜನ. ಕರೆಕ್ಟ್. So ಇವಾಗ ನಾನು ರಿಯಲಿಸ್ಟಿಕ್ ಆಗಿರೋ ತಗೊಂಡಿರೋ ಅಂತ ಒಂದು ಸ್ಟೋರಿ ಲೈನ್ ಇರೋದ್ರಿಂದ ಹೌ ಡು ಯು ಕೈಂಡ್ ಆಫ್ ಬ್ಯಾಲೆನ್ಸ್ ದಟ್ ಎಂಟರ್ಟೈನ್ಮೆಂಟ್ ಫ್ಯಾಕ್ಟರ್ ಇನ್ ಅ ಮೂವಿ? ಬಿಕಾಸ್ ಈ ನಡುವೆ ಒಂಥರ ಹೆಂಗಾಗ್ಬಿಟ್ಟಿದೆ ಅಂತಂದ್ರೆ ದುರಾಸೆ ಅಂತಾನೂ ಹೇಳ್ಬೋದು. ಯಾಕಂದ್ರೆ ಒಂದು ಮೂವಿ ಮಾಡಿದಾಗ ಆ ಮೂವಿನ ಅದು ಹೆಂಗೆ ಪ್ರೆಸೆಂಟ್ ಮಾಡಿದ್ಯೋ ಹಂಗೆ ನೋಡ್ಬೇಕು ಅನ್ನೋಂಥ ಮನಸ್ಥಿತಿ ಜನರಲ್ಲಿ ಇಲ್ಲ. ಇದು ಬೇಕು, ಅದು ಬೇಕು, ಕಾಮಿಡಿನೂ ಬೇಕು, ಲವ್ ಸ್ಟೋರಿನೂ ಬೇಕು, ಥ್ರಿಲ್ಲರು ಬೇಕು, ಅದು ಬೇಕು, ಇದು ಬೇಕು. ಒಂಥರ ಇನ್ಸ್ಟಾಗ್ರಾಮ್ ತರ ಫಾಸ್ಟ್ ಆಗೂ ಇರ್ಬೇಕು. ಆ, ಆ ಅದೇ ಥರ ನಮ್ಗೆ ಇರ್ಬೇಕಾದ್ರೆ ಚಾಲೆಂಜ್. ಇಟ್ಸ್ ಒಂಥರ ಎಷ್ಟು ಕಷ್ಟ ಅಲ್ವಾ ಎಲ್ಲಾನು ಉಣಬಡ್ಸಕ್ಕೆ ಒಂದೇ ಎಲೆನಲ್ಲಿ. ಹ್ಮ್. ಸೊ Correct. ಅದನ್ನ ಮೇಂಟೈನ್ ಮಾಡ್ಬೇಕಂತ
ಬಂದಿತ್ತಾ ನಿಮಗೆ ಆ ಇಲ್ಲ ಪ್ರೆಷರು ಇಲ್ಲ ಹೌದು ಹೌದು ಅಥವಾ ಹೆಂಗ್ ಆಬ್ವಿಯಸ್ಲಿ ಮಾಡಿದ್ರಿ ಇವಾಗ ವೆಂಕಟ್ ಅದನ್ನ? ಅವ್ರ ಕತೆ ಕೊಟ್ಟಾಗ ಅದಕ್ಕೆ ನಾವು ಒಂದಷ್ಟು ಟಚ್ ಮಾಡ್ಬೇಕಾಗತ್ತೆ, ಕೆಲವು ಕ್ಯಾರೆಕ್ಟರ್ಗಳನ್ನ ಹೈಲೈಟ್ ಮಾಡ್ಬೇಕಾಗತ್ತೆ. ಆ ಕ್ಯಾರೆಕ್ಟ್ರು ಕಾಮಿಡಿಯನ್ ಇರ್ಬೋದು ಅಥವಾ ಸೀರಿಯಸ್ ಇರ್ಬೋದು ಅಥವಾ ಕಾಮಿಡಿ ಜೊತೆ ವಿಲನಿಶ್ ಇರ್ಬೋದು. ಹ್ಮ್. ಇದೆಲ್ಲಾನು ಮಾಡ್ಬೇಕಾದ್ರೆ ಒಂದು ಚಾಲೆಂಜ್ ಇದೆ ಆಕ್ಚುಲಿ. ಯಾಕಂದ್ರೆ ನಿಮ್ಗೆ ಇವತ್ತಿನ ಇನ್ಸ್ಟಾಗ್ರಾಮ್ ಯುಗದಲ್ಲಿ ಒಂದು 1 ಮಿನಿಟ್ ಮೇಲೆ ಒಂದು ಸೀನು ಯಾರು ನೋಡಲ್ಲ. ಕರೆಕ್ಟ್. ನೀವು ಥಿಯೇಟರ್‌ಗೆ ಹೋಗಿ ನೋಡಿದ್ರು ಅವ್ರು ಮೊಬೈಲ್ ಹಿಡ್ಕೊಂಡು ಕೂತಿರ್ತಾರೆ ಎಷ್ಟೋ ಜನ. ಅದೇನಾದ್ರು ಒಂದು ಸ್ವಲ್ಪ ಹ್ಮ್. ಸರಿಗಿಲ್ಲ ಅಂದ್ರೆ ಮೊಬೈಲ್ ಬಂದ್ಬಿಡ್ತಾರೆ. ಥಿಯೇಟರ್ ಒಳಗೆ ನಾನು ಹೇಳ್ತಾ ಇರೋದು ಆಡಿಯನ್ಸ್ ಹೆಂಗಿದ್ದಾರೆ ಅಂದ್ರೆ, ಅಲ್ಲಿ ನೋಡ್ತಾ ಇರ್ತಾರೆ ಸಡನ್ ಆಗಿ ಇಲ್ಲಿ ಮೊಬೈಲ್ ಕೊಟ್ಟೋಗ್ತಾರೆ. ಸೊ ಇದು ನಾವು ಸ್ಕ್ರಿಪ್ಟ್ ಡಿಸೈನ್ ಮಾಡ್ಬೇಕಾದ್ರೆ ಏನೇ ಒಂದು 72 ಸೀನ್ಸ್ ಈ ಸಿನಿಮಾಗೆ ನಾವು ಮಾಡಿದ್ದು 72 ಸೀನು. ಅಂಡ್ ಈಚ್ ಸೀನು ನಾವು ನಾನು ಎಸ್ಪೆಷಲಿ ತಲೆ ಕೆಡ್ಸ್ಕೊಂಡು ಮಾಡಿದ್ದು ಇದಕ್ಕೆ ಎಸ್ಪೆಷಲಿ ಏನಂದ್ರೆ, ನಿಮ್ಗೆಲ್ಲೂ ಒಂದು ಐಬಾಲ್ ಸ್ಲಿಪ್ಪಿಂಗ್ ಆಗ್ಬಾರ್ದು. ಅದೊಂದು ಐಬಾಲ್ ಸ್ಲಿಪ್ಪಿಂಗ್ ಆಗ್ಬಾರ್ದು ಅನ್ನೋದು ಒಂದು ತುಂಬಾ ತಲೆಯಲ್ಲಿ ಇಟ್ಕೊಂಡು ಆ ಸೀನ್ ಡಿಸೈನ್, ಸಿನಿಮಾ ಡಿಸೈನ್ ಹೋಗ್ಲಿ, ಸೀನ್ ಡಿಸೈನೇ ಚಾಲೆಂಜ್ ಆಗೋಯ್ತು ನಮ್ಗೆ. ಇನ್ನೊಂದು ಮ್ಯಾಕ್ರೋ ಲೆವೆಲ್ ಶಾರ್ಟ್ ಡಿಸೈನು, ಸೀನ್ ಡಿಸೈನು, ಸಿನಿಮಾ ಡಿಸೈನ್, ಇದು ಮೂರೂನು ಚಾಲೆಂಜ್ ಮಾಡಿರುವಂತದ್ದು ಚಾರ್ಜ್ ಶೀಟ್. ಅಂದ್ರೆ ರಿಯಲ್ ಸ್ಟೋರಿ ಫಸ್ಟ್. ಓಕೆ, ಆ ರಿಯಲ್ ಸ್ಟೋರಿಗೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು, ಯಾರ್ಯಾರು ಆಕ್ಟರ್ ಮಾಡ್ಬೇಕು, ಆಮೇಲೆ ಹೆಂಗ್ ಫಾಸ್ಟ್ ಆಗಿ ಬರ್ನ್ ಆಗ್ಬೇಕು. ಇವಾಗ ನಿಮ್ಗೆ ಅದು ಫಾಸ್ಟ್ ಆಗಿ ಹೋದ್ರೆ ಆ ಜನ ಕೂತ್ಕೊಂತಾರೆ, ಇಲ್ಲ ಅಂದ್ರೆ ಒಂದ್ ಸ್ವಲ್ಪ ಹಂಗೆ ಹಿಂಗೆ ಆದ್ರೆ ಏನಿದು ಹಿಂಗಿದೆ ಅನ್ಬಿಡ್ತಾರೆ ಅದು. ಸೊ ಅದೆಲ್ಲ ನೋಡ್ಕೊಂಡು ನಾವು ಮಾಡಿದೀವಿ. ಅದೊಂದು ಸಖತ್ ಚಾಲೆಂಜ್ ಅದು. ಯಾ ಐ ಥಿಂಕ್ ಇವಾಗ ನೀವು ಇಷ್ಟೊಂದು ಹೇಳ್ತಿರೋದ್ರ ಪ್ರಕಾರ ನನಗೆ ಗೊತ್ತಿರೋ ಹಾಗೆ ದಿಸ್ ಇಸ್ ಸಮಥಿಂಗ್ ದಟ್ ಎವ್ರಿಬಡಿ ಶುಡ್ ವಾಚ್ ಔಟ್ ಫಾರ್. ಅಂದರೆ ಈ ಮೂವಿ ರಿಲೀಸಿಗೇನೆ ದೇ ಹ್ಯಾವ್ ಟು ವೇಟ್. ಆ್ಯಂಡ್ ಎಲ್ಲರೂ ಚಿತ್ರಮಂದಿರಗಳಲ್ಲಿ ಹೋಗಿ ಮುದ್ದಾದ ಹೀರೋಯಿನ್ನು, ಅಂದವಾದ ಹೀರೋ, ಸ್ಮಾರ್ಟ್ ಆಗಿರೋ ಒಂದು ವೆಂಕಟ್ ಡೈರೆಕ್ಟರ್ ಎಲ್ಲರನ್ನೂ ಅವರ ಕಲೆನ ನೋಡಬೇಕು ಅಂತಂದರೆ ಐ ಥಿಂಕ್ ಎವ್ರಿಬಡಿ ಪ್ಲೀಸ್ ಕಮ್ ಟು ದ ಥಿಯೇಟರ್ಸ್ ಆ್ಯಂಡ್ ವಾಚ್ ದಿಸ್ ಮೂವಿ. ಎಲ್ಲರೂ ಥಿಯೇಟರ್ಗಳಿಗೆ ಬನ್ನಿ, ಖಂಡಿತ ಚಿತ್ರಮಂದಿರಗಳಿಗೆ ಬಂದು ಅಲ್ಲಿ ನಿಮ್ಮ ಬೇಕಾಗಿರುವಂಥ ಎಲ್ಲ ಎಲಿಮೆಂಟ್ಸ್ ಇರುವಂಥ ಒಂದು ಅದ್ಭುತವಾದ ಚಿತ್ರವನ್ನು ವೆಂಕಟ್ ಭರದ್ವಾಜ್ ಮಾಡಿದ್ದಾರೆ. ಅದರೊಳಗೆ ಸತ್ಯಶ್ರೀ ಮತ್ತು ಅಮರನ್ ಅವರು ಆ್ಯಕ್ಟ್ ಮಾಡಿದ್ದಾರೆ. ಖಂಡಿತ ಬನ್ನಿ, ನಿಮ್ಮ ಫ್ಯಾಮಿಲಿಗಳ ಜೊತೆ ಬನ್ನಿ, ಫ್ರೆಂಡ್ಸ್ ಜೊತೆ ಬನ್ನಿ, ಫ್ಯಾನ್ಸ್ ಜೊತೆ ಬನ್ನಿ, ಫಾಲೋವರ್ಸ್ ಜೊತೆ ಬನ್ನಿ, ಅಕ್ಕಪಕ್ಕದ ಮನೆ ಜೊತೆ ಬನ್ನಿ, ಯಾರನ್ನ ಕರ್ಕೊಂಡು ಬನ್ನಿ, ಬಟ್ ಬನ್ನಿ. ಥ್ಯಾಂಕ್ ಯು ಹೇಳಿ. ನೀವು ಹೇಳ್ಬೇಕಂತಂದ್ರೆ ಹ್ಮ್. ನಾನೇನೋ ಹೇಳ್ದೆ ಇವಾಗ ನಿಮ್ಗೆ ಯಾವ ಒಂದಿರ್ಲಿಕ್ಕಿಲ್ಲ, ಎಷ್ಟೊಂದು ರೀಸನ್ಸ್ ಇರುತ್ತೆ ಬರ್ಲಿಕ್ಕೆ. ಹ್ಮ್. ಬಟ್ ನೀವು ಹೇಳೋದಿದ್ರೆ ಒಂದು ಪ್ರಮುಖವಾದ ಒಂದು ಹ್ಮ್. ರೀಸನ್ ಫಾರ್ ದೆಮ್ ಟು ಕಮ್ ಅಂಡ್ ವಾಚ್ ದಿಸ್ ಮೂವಿ. ಓಕೆ, ಇವತ್ತು ಮನೇಲಿ ಅಪ್ಪ ಮಾತ್ರ ಸೂಪರ್ವೈಸ್ ಮಾಡ್ತಾನೆ ನನ್ನ ಹೆಂಡತಿನ, ಮಕ್ಕಳನ್ನೇನಾದ್ರು. ಆದ್ರೆ ವಿಜಿಲ್ ಅನ್ನೋದು ಎಂಟೈರ್ ಫ್ಯಾಮಿಲಿಗೆ ರೆಸ್ಪಾನ್ಸಿಬಿಲಿಟಿ ಇದೆ. ಇದು ಬರೀ ಅಪ್ಪ ಮಾತ್ರ ಮಕ್ಕಳನ್ನ ಸೂಪರ್ವೈಸ್ ಮಾಡೋದಲ್ಲ, ಮಕ್ಕಳು ಅಪ್ಪನ ಸೂಪರ್ವೈಸ್ ಮಾಡ್ಬೇಕು, ಹೆಂಡ್ತಿನೂ ಗಂಡನ್ ಸೂಪರ್ವೈಸ್ ಮಾಡ್ಬೇಕು. ಇದು ಒಂದ್ ಸ್ವಲ್ಪ ಮಿಸ್ಕ್ಯಾಲ್ಕುಲೇಟ್ ಆಗಿ ಇದಾದ್ರೆ ನಮ್ ಲೈಫ್ ಯಾವ ಪರಿಸ್ಥಿತಿಗೆ ಹೋಗುತ್ತೆ ಅನ್ನೋದು ಒಂದು ಇಂಪಾರ್ಟೆಂಟು ಈ ಸಿನಿಮಾದಲ್ಲಿ ಅಂಶ ಇದು. ಇವಾಗ ಹೋಲ್ ಸಿನಿಮಾ ನೀವು ನೋಡಿದಾಗ ಚಾರ್ಜ್ ಶೀಟ್, ಅಯ್ಯೋ ಅದೊಂದು ರೀಸನ್ ಸರಿಗಿದ್ಬಿಟ್ರೆ ಹಿಂಗ್ ಆಗ್ತಾ ಇರ್ಲಿಲ್ವಲ್ಲಪ್ಪ ಅಂತ ರಿಪೆಂಡ್ ಮಾಡ್ಕೊಂತಾರೆ. ಅದೊಂದು ರೀಸನ್ ಸರಿಗಿದ್ಬಿಟ್ರೆ ಫ್ಯಾಮಿಲಿನಲ್ಲಿ ನಮ್ದು ಇಷ್ಟೆಲ್ಲ ನಡಿತಾನೆ ಇರ್ಲಿಲ್ಲ. ಆ ರೀಸನ್ ಏನು, ಅದು ಚಾರ್ಜ್ ಶೀಟ್ ಅಲ್ಲಿ ಬಂದು ನೋಡ್ಬೇಕು ನೀವು. ದಟ್ಸ್ ಎ ಕ್ರೈಮ್ ವಿತ್ ಎಂಟರ್ಟೈನ್ಮೆಂಟ್. ಸೂಪರ್. ಹ್ಮ್. ಸೊ ನಿಮ್ಮ ಚಿತ್ರಕ್ಕೆ ಹ್ಮ್. ಒಳ್ಳೇದಾಗ್ಲಿ, you. ಎಲ್ಲರೂ ಬರಲಿ, ಎಲ್ಲರೂ ಥಿಯೇಟ್ರಲ್ಲಿ ಬಂದು ನಿಮ್ಮನ್ನ ನೋಡಿ ಹ್ಮ್. ಈ ಚಿತ್ರಕ್ಕೆ ಬೇಕಿರುವಂತಹ ಆ, ಸಾಗರದಂತಹ ಪ್ರೀತಿ, ಪ್ರೋತ್ಸಾಹ ಎಲ್ಲನೂ ನಿಮ್ಮದಾಗ್ಲಿ ಅಂತ ಹಾರೈಸ್ತಾ, ಥ್ಯಾಂಕ್ ಯು ಸೋ ಮಚ್ ಫಾರ್ Thank you very ಕಮಿಂಗ್ much, ಆ್ಯಂಡ್ ಆಲ್ ದ ma'am. ಬೆಸ್ಟ್ ಫಾರ್ ಯುವರ್ ಮೂವಿ. ನಾನು ಅಷ್ಟೇ, ಮಾರ್ಸ್ ಎಂಟರ್ಟೈನ್ಮೆಂಟ್ಗೆ ಒಳ್ಳೆ ಫಾಲೋವರ್ಸ್ ಇದ್ದಾರೆ. ಸೊ ಇನ್ನ ಸ್ವಲ್ಪನೇ ಜಾಸ್ತಿ ಇದ್ದಾರೆ. ಫಾಲೋವರ್ಸ್ ಆಗ್ಲಿ. ನಿಮ್ಮ ಹೌದು. ಕಾರ್ಯಕ್ರಮಗಳನ್ನ ನಾವು ನೋಡ್ತಾ ಇದೀವಿ. ಇದೊಂದು ಮೊದಲನೇ ಪ್ರಯೋಗ, ನೀವು ಸಿನಿಮಾದು ನಮ್ನ ಇಂಟರ್ವ್ಯೂ ಮಾಡ್ತಾ ಇರೋದು. ಹೌದು, ನಮಗೂ ತುಂಬಾ ಖುಷಿ ಆಗಿದೆ. ನನಗೆ ಇದು ತುಂಬಾ ಹೊಸ್ತು. ಸೊ ನಾನು ಇನ್ನೂ ಕಲಿಯೋದಿದೆ ಬಹಳಷ್ಟು. ಇನ್ನು ಮುಂದೆ ನಮಗೆ ಆಪರ್ಚುನಿಟೀಸ್ ಇದೇ ಥರ ತಂದು ಕೊಟ್ರೆ ನಾವು ಕಲಿತೀವಿ. ಸೊ ಖಂಡಿತ ವೆಂಕಟ್, ಮಾಡೋಣ. ನೀವು ಎನಿವೇ ಎಲ್ಲರನ್ನೂ ಬೆಳೆಸ್ತೀರಾ, ನಮ್ಮನ್ನು ಬೆಳೆಸಿ. ಖಂಡಿತ ಬೆಳೆಸೋಣ, ಖಂಡಿತ. ಅದು ಪರಸ್ಪರ, ಹಾ. ಅದು ಪರಸ್ಪರವಾಗಿ ಹೋಗೋಣ, ಅದು ಖಂಡಿತ. ಥ್ಯಾಂಕ್ ಯು ವೆರಿ ಮಚ್ ಎಲ್ರಿಗೂ. ಎಲ್ಲ ಹೋಗೋಕ್ ಮುಂಚೆ ಒಂದು ಋತುಮಾನವನ್ನ ವೆಂಕಟ್ ಅವರ ಸಿರಿಕಂಠದಲ್ಲಿ ಕೇಳ್ಬೇಕು ಅಂತ ನಮಗೆ ಒಂದು ಆಸೆ. ಬಿಕಾಸ್ ಹಿ ಸಿಂಗ್ಸ್ ವೆರಿ ವೆಲ್. ಅವ್ರು ತುಂಬಾ ಚೆನ್ನಾಗಿ ಹಾಡ್ತಾರೆ. ಹಾಗಾಗಿ ನೋಡ್ಕೊಂಡ್ಬಿಡ್ತೀನಿ ನೀವು ಹೇಳಿದ ತಕ್ಷಣ. ಮಾನವು ಬದಲಾಯಿತು, ಮನದಲ್ಲಿ ನಗುವೊಂದು ನೆಲೆಯೂರಿತು. ಋತುಮಾನವು ಬದಲಾಯಿತು, ನಗುವೊಂದು ಮನದಲ್ಲಿ ಸ್ಥಿರವಾಯಿತು. ಬಾಳಲಿ ದೃಢ ನಂಬಿಕೆ ಬಂದಿದೆ ಪ್ರಭೆಯೊಂದಿಗೆ.
ನಾ ಕಟ್ಟುವೆ ಗೂಡು ನಿನಗಾಗಿಯೇ, ನೀ ಬಂದು ನನ್ನ ಸೇರು ಮರಿಯಾಗಿಯೇ. ಋತುಮಾನವು ಬದಲಾಯಿತು, ಹೊಸ ಹೊಸ ಅನುಭವವು ಜಿಗಿ 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 ಎಂದಿದೆ, ಕಾತುರದಿ ನಿನ ದಾರಿ ನಾ ನೋಡುವೆ. ಪ್ರೀತಿ ಇರುವ ಮನದಲ್ಲಿ, ಹೃದಯವೆಂಬ ಜಗದಲ್ಲಿ, ಹಸನಾದ ನಿನ ನೆನಪು ಬರಡಾಗದು, ಹಸನಾದ ನಿನ ನೆನಪು ಬರಡಾಗದು.